ಇವತ್ತಿನ ಈ ಸ್ಟ್ರೆಸ್ಫುಲ್ ಪ್ರಪಂಚದಲ್ಲಿ ಯಂಗ್ ಕಪಲ್ಸಲ್ಲಿ ಸೆಕ್ಷುವಲ್ ಡಿಸ್ಫಂಕ್ಷನ್ ಈ ಇಶ್ಯೂಸ್ ರೈಸ್ ಆಗ್ತಿದೆ ಸರ್. ಇದಕ್ಕೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅಂತೀರಾ ಅಥವಾ ಫಿಸಿಕಲ್ ಹೆಲ್ತ್ ಮಾತ್ರ ರೀಸನ್ ಅಂತೀರಾ? ಇವಾಗ ಸ್ಕ್ರೀನ್ಸು ಅಷ್ಟೇ, ಪೋರ್ನೋಗ್ರಫೀಸು ಅಷ್ಟೇ, ಇಟ್ಸ್ ಸೋ ಈಸಿಲಿ ಅವೈಲೇಬಲ್ ಫಾರ್ ಪೀಪಲ್. They get easily aroused, so they want to satisfy. All these things are there that are causing problems after the marriage. The semen what is secreted is strength for you, ಹೌದು. so don't lose it. ಅವ್ರ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಬೋದಲ್ಲ ಸರ್, ಅದನ್ನ ನೆಗೆಟಿವ್ ಆಗಿ ಸಹ ತಗೊಂಡು ಹೋಗ್ಬೋದಲ್ಲ? ಚಾನ್ಸಸ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಇದು 1 hour process. ಓಕೆ, ಸೊ ಹಿಂಗೆ ಮಾಡೋದು ಆಗ್ಬಿಡಲ್ಲ ಅದು. ಸೊ ಇಟ್ಸ್ ಎ ಬೇರೆ ರೀತಿ, ಹಿಂಗೆ ಮಾಡೋದು ಆಗೋದು ಬೇರೆ ರೀತಿ ಇದೆ. ಬಟ್ ದಿಸ್ ವಾಟ್ ವಿ ಡೂ ಇಸ್ ಎ ಪ್ರೊಸೆಸ್. ನಾವು ನಿಮ್ಗೆ ಹೇಳೋದನ್ನ ಅದನ್ನ ತಗೊಳುತ್ತೆ, ಗುಡ್ ಥಿಂಗ್ಸ್ ಇಟ್ ವಿಲ್ ಟೇಕ್. ಓಕೆ, ಬಿಕಾಸ್ ನಿಮ್ಮ ಥಾಟ್ ಪ್ರೊಸೆಸಲ್ಲಿ ಗುಡ್ ಸ್ಟೋರೇಜಸ್ ಇದೆ, ಆ ಗುಡ್ ಸ್ಟೋರೇಜಲ್ಲಿ ಅದು ಹೋಗುತ್ತೆ. ಓಕೆ ಓಕೆ, ನಾನು ನಿಮ್ದು ಇವಾಗ ನಿಮ್ದು ಬ್ಯಾಂಕ್ ಪಾಸ್ವರ್ಡ್ ಕೇಳಿದ್ರೆ ಅದು ನೀವು ಕೊಡಲ್ಲ ಸರ್. ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿರೋ ಪ್ರತಿಯೊಬ್ಬರು ಮಾಡ್ತಿರೋ ಒಂದು ಕಾಮನ್ ಮಿಸ್ಟೇಕ್ ಅಂದ್ರೆ ಏನ್ ಹೇಳ್ತೀರಾ? ಅದು ಅವರ ಹೆಲ್ತ್ ನ ಸ್ಪಾಯ್ಲ್ ಮಾಡ್ತಿದೆ. 365 days we get sun here, but still there are people who are lacking vitamin D3 in their body. ಇವತ್ತು ಒಂದು ವಿಶೇಷ ಹೆಲ್ತ್ ಪಾಡ್ಕಾಸ್ಟ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಇಲ್ಲಿಂದ ಮುಂದೆ ಬರೀ ಹೆಲ್ತ್ ಅಷ್ಟೇ ಅಲ್ಲ, ಎಲ್ಲ ಕ್ಯಾಟಗರೀಸ್ನಲ್ಲೂ ತುಂಬ ಇನ್ಫಾರ್ಮೇಟಿವ್ ಮತ್ತು ನಾಲೆಜ್ ಇರೋ ಕಂಟೆಂಟ್ನ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ತಲುಪಿಸೋಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಇವತ್ತು ನಮ್ಮ ಜೊತೆ ಒಬ್ಬರು ತುಂಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಬರೀ ಡಾಕ್ಟರ್ ಅಲ್ಲ, ಅವರೊಬ್ಬರು ಮಾಸ್ಟರ್ ಹೀಲರ್ ಅಂತ ಹೇಳ್ಬೋದು. ಅವರು ನ್ಯಾಚುರೋಪತ್, ಡಯಾಬಿಟಿಕ್ ಎಜುಕೇಟರ್, ಕೈರೋಪ್ರಾಕ್ಟರ್, ಆಕ್ಯುಪಂಚರಿಸ್ಟ್ ಮತ್ತು ಜಿನೋಮಿಕ್ ಹೆಲ್ತ್ ಕನ್ಸಲ್ಟೆಂಟ್ ಕೂಡ ಹೌದು. ಅವರೇ ಡಾಕ್ಟರ್ ನವೀದ್ ಖಾನ್ ಫ್ರಮ್ ವೆಲ್ನೆಸ್ ವರ್ಕ್ ಕ್ಲಿನಿಕ್. ಸೊ ಬನ್ನಿ ಡಾಕ್ಟರ್ ನವೀದ್ ಅವ್ರನ್ನ ಇವತ್ತಿನ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಪುಷ್ಪ ಅವರೇ. ಇವತ್ತಿನ ಈ ಸ್ಟ್ರೆಸ್ಫುಲ್ ಪ್ರಪಂಚದಲ್ಲಿ ಯಂಗ್ ಕಪಲ್ಸಲ್ಲಿ ಸೆಕ್ಷುವಲ್ ಡಿಸ್ಫಂಕ್ಷನ್ ಈ ಇಶ್ಯೂಸ್ ರೈಸ್ ಆಗ್ತಿದೆ ಸರ್. ಇದಕ್ಕೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅಂತೀರಾ ಅಥವಾ ಫಿಸಿಕಲ್ ಹೆಲ್ತ್ ಮಾತ್ರ ರೀಸನ್ ಅಂತೀರಾ? ಇದು ಎರಡು ಪ್ರಕಾರ ಇದೆ. ಫಸ್ಟ್ ಆಫ್ ಆಲ್ ಯಂಗ್ ಕಪಲ್ಸ್ ಅಂತ ಹೇಳಿದ್ದೀರಾ, ಬಟ್ ಅವ್ರಿಗೆ ಸ್ಟಾರ್ಟ್ ಆಗಿರೋದು ಬಿಫೋರ್ ಬೀಯಿಂಗ್ ಅ ಕಪಲ್. ಹೌದು ಹೌದು. ಓಕೆ ನಿಜ. ಓಕೆ, ಸೊ ಅವ್ರು ಹೆಂಗಿದ್ದಾಗ ಏನೇನೋ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದಾರೆ, ಅದರದ್ದು ಪರಿಣಾಮ ಯಂಗ್ ಕಪಲ್ಸ್ ಆದಾಗ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಸೊ ಈ ಒಂದು ತಿಳ್ಕೊಬೇಕು. ನಮ್ದು ಏನಾಗಿದೆ, ಡಾಕ್ಟರ್ಸ್ ಹೇಳೋ ಪ್ರಕಾರ ಮಾಸ್ಟರ್ಬೇಷನ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಯಾವಾಗ ನಿಂಗೆ ಫೀಲ್ ಆಗುತ್ತೆ ಮಾಡಿ. ಓಕೆ, ಬಟ್ ಈಗ ಈ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ, ಅದಕ್ಕೆ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಎ ಹ್ಯಾಬಿಟ್. Okay, every day, multiple times in a day, everything is happening. Okay, so all kind of nonsense is happening there in that regard. So ಮತ್ತೆ ಇವಾಗ ಸ್ಕ್ರೀನ್ಸು ಅಷ್ಟೇ, ಪೋರ್ನೋಗ್ರಫೀಸು ಅಷ್ಟೇ, ಇಟ್ಸ್ ಸೋ ಈಸಿಲಿ ಅವೈಲೇಬಲ್ ಫಾರ್ ಪೀಪಲ್. They get easily aroused, so they want to satisfy. All these things are there that are causing problems after the marriage. ಓಕೆ, ಸೊ ಏನಿದೆಯೋ ನಮಗೆ ನಮ್ಮ ಒಂದು ತಿಳುವಳಿಕೆ ಏನಿದೆಯೋ ಅದರಲ್ಲಿ ಸ್ವಲ್ಪ ಕರೆಕ್ಟಾಗಿ ನಾಲೆಡ್ಜ್ ಫೀಡ್ ಮಾಡಿಕೊಂಡು ಯಾವಾಗ ಆಗಿತ್ತು ಹಾಗೆ ಅವ್ರು ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ, ರೈಟ್? ಸೊ ಡೋಂಟ್ ಮೇಕ್ ಇಟ್ ಎ ಹ್ಯಾಬಿಟ್. ಸೊ ದೋಸ್ ಹ್ಯಾಬಿಟ್ಸ್ ಸ್ಟಾಪ್ ಮಾಡಿದಾಗ ನಮಗೆ ನಮ್ಮ ಲೈಫ್, ಮುಂದಿನ ಲೈಫ್ ಚೆನ್ನಾಗಿರ್ತದೆ. ಇಟ್ಸ್ ನಾಟ್ ಜಸ್ಟ್ ದ ಯಂಗ್ ಕಪಲ್ಸ್, ರೈಟ್? ದೇ ಹ್ಯಾವ್ ಎ ಫುಲ್ ಲೈಫ್ ಅಹೆಡ್. ಓಕೆ, ಈಗ ಒಂದು ಏನಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕ್ಸ್ ಅನ್ನೋದು ಒಂದು ಇಟ್ ಶುಡ್ ಬಿ ಎ ಆಕ್ಟಿವಿಟಿ. ಇಟ್ ಶುಡ್ ನಾಟ್ ಬಿ ಎ ಕಂಪಲ್ಷನ್. ಹೌದು. ಓಕೆ, ಇದು ಒಂದು ಎಂಜಾಯ್ಮೆಂಟ್ಗೆ ಆಕ್ಟಿವಿಟಿ ಇರಬೇಕು. ದಿ ಕಪಲ್ ಶುಡ್ ಎಂಜಾಯ್. ಹೌದು. ಸೊ ಈ ಎಂಜಾಯ್ಮೆಂಟ್ ಇಲ್ಲ, ಇದು ಕಂಪಲ್ಷನ್ ಅಲ್ಲಿ ಮಾಡ್ತಾರೆ. ಇವಾಗ ಅದೇ ಆಗಿದೆ, ರೈಟ್? ಸೊ ಇವಾಗ ಏನಾಗ್ಬಿಡ್ತದೆ, ದಿ ಡಿಸ್ಚಾರ್ಜ್ ವಿಲ್ ಹ್ಯಾಪನ್ ಅಟ್ ದ ಅರ್ಲಿ. Female will not be satisfied. Okay, and how much she can tolerate, how many times she can go with this unsatisfied thing, right? So ಹಾಗಾಗಿ ರಿಲೇಶನ್ಶಿಪ್ ಇಶ್ಯೂಸ್ ಉಂಟಾಗುತ್ತೆ, ಡೈವರ್ಸಸ್ ಗೆ ಬರುತ್ತೆ. ಓಕೆ, these all will lead to all these kind of things. ಯಾಕಂದ್ರೆ ಈಗ ಕೇಳಿದ್ದಾರೆ, ಎಲ್ಲ ಕೇಳ್ತಾರೆ, ನೋಡ್ತಾರೆ, ವಿಡಿಯೋಸ್ ಅಲ್ಲೆಲ್ಲ ಏನೇನೋ ತೋರಿಸ್ತಾರೆ, 1 hour, 1.5 hour, half hour, these things are happening. ಬಟ್ ಅಲ್ಲಿ ಎಷ್ಟು ಕಟ್ ಮಾಡಿ ಅದು ಪೇಸ್ಟ್ ಮಾಡಿರ್ತಾರೆ ಅನ್ನೋದನ್ನ ಗೊತ್ತಾಗಲ್ಲ ಜನಕ್ಕೆ. Okay, but the performance is mostly based on
ಮೇಲ್ ಸೈಡ್. Male should be perfect in this. So male should avoid doing all these masturbations, watching pornography. ಇವೆಲ್ಲ ನಿಮಗೆ ಮೆಂಟಲ್ ಏನಾಗ್ತದೆ, ಮೆಂಟಲಲ್ಲಿ ನಿಮಗೆ ಕಾಮನಾಲಿಟಿ ತಗೊಂಡ್ಬಂದ್ಬಿಡ್ತದೆ. ಓಕೆ, ನೀವು pornography ಡೈಲಿ ನೋಡ್ತಾ ಇದ್ರೆ ಒಂದು ಸಮಯ ಬರ್ತದೆ, ಯು ವಿಲ್ ನಾಟ್ ಫೀಲ್ ಎನಿಥಿಂಗ್. ಹೌದು. ಅಂಡರ್ಸ್ಟ್ಯಾಂಡ್? ಮತ್ತೆ ಆಲ್ರೆಡಿ ನಾಟ್ ಟು ಸೇ, ಬಟ್ ದಿ ಫ್ಯಾಷನ್ ಹ್ಯಾಸ್ ಕ್ರಿಯೇಟೆಡ್ half nudity already on the roads. ಹೌದು, ನಿಜ. ಓಕೆ, half nudity is already there on the roads. So people ಅದನ್ನೇ ನೋಡಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಇವಾಗ ದೇ ಡೋಂಟ್ ಗೆಟ್ ದಟ್ ಫೀಲಿಂಗ್ ಅಟ್ ಆಲ್. ಅವ್ರದ್ದು ಲಿಬಿಡೋ ಕಮ್ಮಿ ಆಗ್ಬಿಟ್ಟಿದೆ. ದಿ ಫೀಲಿಂಗ್ ಆಫ್ ಸೆಕ್ಸ್ ಇದೆಲ್ಲ ಕಮ್ಮಿ ಆಗಿದೆ. ಸೊ ಎಷ್ಟು ನೀವು ಸೆಕ್ಸ್ ರಿಲೇಟೆಡ್ ಕಾಮನ್ ತಗೊಂಡು ಹೋಗ್ತೀರಾ ನಿಮ್ಮ ಫೀಲಿಂಗ್ಸ್ಗೆ, ಅಷ್ಟು ಲಿಬಿಡೋ ನಿಮ್ದು ಕಮ್ಮಿ ಆಗ್ತದೆ. ಅದು ಎಷ್ಟು ಸೀಕ್ರೆಟ್ ಆಗಿರುತ್ತೋ ಅಷ್ಟೇ ನಿಮ್ಗೆ ನಿಮ್ಗೆ ಸ್ಟ್ರಾಂಗ್ ಆಗಿರ್ತೀರಾ. ಆದರೆ ಮೇಲ್ ಆರ್ ಫಿಮೇಲ್, both will be strong in their performances. So that is what is required. So avoid these nonsense screens, avoid watching, avoid reading, all that things, and then you can definitely have a good relationship with both. So this is basic thing what I told. ಸೊ ಮಾಸ್ಟರ್ಬೇಷನ್ ಅಂದರೆ ನನಗೆ ನೆನಪಾಯಿತು, ನನ್ನ ಸಬ್ಸ್ಕ್ರೈಬರ್ಸಲ್ಲೇ ತುಂಬ ಜನ ಕೇಳ್ತಿದ್ದಾರೆ, ಲೈಕ್ ಮಾಸ್ಟರ್ಬೇಷನ್ ಒಳ್ಳೆಯದೇ, ಎಷ್ಟು ತುಂಬ ಜನ ಹೇಳ್ತಾರೆ. ಸೊ ಅದರ ಲಿಮಿಟ್ ಅಂದರೆ ಎಲ್ಲಿವರೆಗೂ, ಅತಿ ಯಾವುದು, ಮಿತಿ ಯಾವುದು, ಹೇಗೆ ಅಂತ? ಇದು ಆ್ಯಕ್ಚುಲಿ ನಿಮ್ಮ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ನೀವು ಅನ್ನೆಸೆಸರಿ ಸ್ಕ್ರೀನ್ ನೋಡಿ ಅರೌಸ್ ಆಗಿ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು ತಪ್ಪು. ಅದು ತಪ್ಪು, ಅದು ಲಿಮಿಟಲ್ಲಿ ಬರಲ್ಲ. ಓಕೆ, ನ್ಯಾಚುರಲ್ ಅರೌಸಲ್ಸ್ ಆಗ್ತವೆ, ವಾರಕ್ಕೆ ಒಂದ್ಸಾರಿ, 15 ದಿನಕ್ಕೆ ಒಂದ್ಸಾರಿ, ಅಥವಾ ನೀವು ಮಾಸ್ಟರ್ಬೇಷನ್ ಮಾಡಿಲ್ಲ ಅಂದ್ರೂ ಅದು ತನಗೆ ತಾನೇ ಇಜಾಕ್ಯುಲೇಟ್ ಆಗ್ತದೆ. ಓವರ್ ನೈಟ್ ಡ್ರೀಮ್ಸ್, ವೆಟ್ ಡ್ರೀಮ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇಜಾಕ್ಯುಲೇಟ್ ಆಗ್ತದೆ. ಸೊ ಆ ಥರ ಆದರೆ ಅದು ತುಂಬ ಒಳ್ಳೇದೇ. ಬಟ್ ಇಲ್ಲ, ಬಟ್ಟೆ ಎಲ್ಲ ಕೆಡುತ್ತೆ, ನಾನು ಅದು ಯಾರು ವಾಷಿಂಗ್ ಪ್ರಾಬ್ಲಮ್ ಅಂತ ಅದು ಒಂದು ಫೀಲಿಂಗ್ ಇದ್ರೆ, ನೀವು ಅಟ್ ಲೀಸ್ಟ್ 10 ಡೇಸ್ಗೆ ಒಂದ್ಸಾರಿ ನೀವು ಮಾಸ್ಟರ್ಬೇಷನ್ ಮಾಡ್ಕೋಬಹುದು. ದಿಸ್ ಈಸ್ ಐ ಫೀಲ್ ಇಟ್ ಇಸ್ ಓಕೆ. ಸೊ ನೈಟ್ ಫಾಲ್ ಅನ್ನೋ ಪ್ರಾಬ್ಲಮ್ ಇದೆಯಲ್ಲ, ಅದು ರೆಗ್ಯುಲರ್ ಆಗಾದ್ರೆ ಒಳ್ಳೇದಾ ಅಥವಾ ಅದು ಪ್ರಾಬ್ಲಮ್ಯಾಟಿಕಾ? ನೈಟ್ ಫಾಲ್ ಆಟೋಮೆಟಿಕ್ ಆಗಿ ಆದರೆ ಅದು ಒಳ್ಳೇದೇ. ಅದಕ್ಕೆ ನಿಮಗೆ ಕಂಟ್ರೋಲ್ ಇಲ್ಲ. ಓಕೆ, ದಿಸ್ ಈಸ್ ಯುವರ್ ಬಾಡೀಸ್ ರಿಯಾಕ್ಷನ್ ಟು ಯುವರ್ ಸೆಕ್ಸ್ ಸಿಸ್ಟಮ್. ಓಕೆ, ಬಟ್ ನೀವು ಅದೇ ವಿಚಾರಗಳಲ್ಲಿ ಇದ್ದು, ಅದೇ ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದರಲ್ಲೇ ಫೀಲಿಂಗ್ಸ್ ಅಲ್ಲಿ ಇದ್ರೆ ನಿಮಗೆ ಅದು ನೈಟ್ ಫಾಲ್ ಆಗ್ತದೆ. ಸ್ವಲ್ಪ ದಿನ ಆಮೇಲೆ ನಿಂತೋಗ್ಬಿಡ್ತದೆ, ಮತ್ತೆ ಫೀಲಿಂಗ್ಸು ಬರಲ್ಲ. ಓಕೆ, ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್, ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಇದರಿಂದ. ದಿಸ್ ಈಸ್ ವೆರಿ ಗೋಯಿಂಗ್ ಟು ಬಿ ಡೇಂಜರ್. ಸೊ ಲಿಮಿಟ್ ಆದರೆ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಇರ್ತದೆ. ಬಟ್ ಆನ್ ದ ಆವರೇಜ್ 10 ಡೇಸ್ ಹಿಡ್ಕೊಂಡು ನಡಿಬೋದು. ಯು ಕ್ಯಾನ್ ಸಿ ಇಟ್. ಒಂದು ನೈಟ್ ಫಾಲ್ ಎಷ್ಟು ದಿನಕ್ಕೆ ಆಗುತ್ತೆ ನಿಮಗೆ? ಫಾರ್ ಎಕ್ಸಾಂಪಲ್, ಈಗ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ನೀವು ಮಾಸ್ಟರ್ಬೇಷನ್ ಮಾಡಿಲ್ಲ ಅಂದರೆ ನೈಟ್ ಫಾಲ್ ನಿಮಗೆ ಎಷ್ಟು ದಿನಕ್ಕೆ ಆಗುತ್ತೆ? ಸೊ ಅದಕ್ಕಿಂತ ಒಂದು 2 ಡೇಸ್ ಬಿಫೋರ್ ನೀವು ಮಾಸ್ಟರ್ಬೇಷನ್ ಮಾಡ್ಕೊಳ್ಳಿ, ದಟ್ಸ್ ಗುಡ್. ಇವಾಗ ಎವ್ರಿ ಡೇ ಆಗ್ತಿದೆ ಅನ್ನೋ ಕೇಸಲ್ಲಿ ಏನು ಮಾಡಬೇಕಾಗುತ್ತೆ? ಎವ್ರಿ ಡೇ ಆ್ಯಕ್ಚುಲಿ ಆಗಲ್ಲ, ಬಟ್ ಎವ್ರಿ ಡೇ ಆಗ್ತಾ ಇದೆ ಅಂದರೆ ಅದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಯ್ತು. ಓಕೆ, ಸೊ ಪ್ರಾಬ್ಲಮ್ ಇದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು. ಅದು ಸೈಕಲಾಜಿಕಲ್ ಇಶ್ಯೂನೂ ಇರ್ಬೋದು, ಅದು ಫಿಸಿಕಲ್ ಇಶ್ಯೂನೂ ಇರ್ಬೋದು. ಅದು ಒಂದು ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬೇಕಾಗುತ್ತೆ. ಮತ್ತೆ ಇವೊಂದು ಕಂಟ್ರೋಲ್ ಮಾಡಿಲ್ಲ ಅಂದರೆ ಜನ, ಇವಾಗ ಏನಾಗ್ತದೆ, ದೇರ್ ಬ್ಯಾಡ್ ಹ್ಯಾಬಿಟ್ಸ್ ವಿಲ್ ಲೀಡ್ ಟು ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ಸ್, ಓಕೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ಸು. ಸೊ ಇವೆಲ್ಲ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಸೊ ಹಿಂಗಾದಾಗ ದಟ್ ವಿಲ್ ಬಿ ಏನಂತೀರ ಅದಕ್ಕೆ, ಒಂದು ಎಂಬ್ರಾಸಿಂಗ್ ಸಿಚುವೇಶನ್ ಫಾರ್ ಇನ್ ದ ಬೆಡ್ ಆ್ಯಕ್ಚುಲಿ, ರೈಟ್? ಸೊ ಆ ಥರ ಒಂದು ಆಗಬಾರ್ದು. ಸೊ ಅದಕ್ಕೆ ನಾವು ಮೊದಲೇ ಎಲ್ಲ ರೆಡಿ ಆಗಬೇಕು. ಈಗ ಹಂಗಾಗಿದೆ ಅಂತ ಹೇಳಿದ್ರು, ಯು ಕ್ಯಾನ್ ಅಪ್ರೋಚ್ ಮೀ, ವಿ ವಿಲ್ ಟ್ರೈ ಟು ಡೀಲ್ ವಿತ್ ದಟ್ ಸಿಚುವೇಶನ್. ಹಿಸ್ಟ್ರಿ ತಗೋತೀವಿ, ಏನು ಮೆಂಟಲ್ ಇದೆಯಾ, ಫಿಸಿಕಲ್ ಇದೆಯಾ, ಅದಕ್ಕೆ 3-4 ಪೇಜಸ್ ಹಿಸ್ಟ್ರಿ ಇದೆ, ಅದನ್ನೆಲ್ಲ ಕ್ವಶನ್ ಕೊಟ್ಟು ಫಿಲ್ ಮಾಡಿಸಿ ಅದನ್ನು ಮಾಡ್ತೀವಿ. ಅದು ಸೈಕಲಾಜಿಕಲ್ ಇಶ್ಯೂಸ್ ಇರ್ತವೆ ಕೆಲವ್ರಿಗೆ. ಸೊ ಸೈಕಲಾಜಿನೂ ರೆಡಿ ಮಾಡಬೇಕು. ಮತ್ತು ಮಾಸ್ಟರ್ಬೇಷನ್ ಏನು ಮಾಡ್ತೀವಿ, ಮಾಸ್ಟರ್ಬೇಷನ್ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಮಾಡಿರ್ತೀವಿ. ಸ್ನಾನ ಮಾಡಬೇಕಾದ್ರೂ ಏನೋ ಒಂದು, ಯಾರು ಬರ್ತಾರೋ ಏನೋ ಒಂದು ಭಯದಿಂದ ಮಾಡಿರ್ತೀವಿ. ಸೊ ಅದು ಬಾಡಿ ವಿಲ್ ಅಡ್ಯಾಪ್ಟ್ ಟು ದಟ್ ಅರ್ಜೆನ್ಸಿ. ಓಕೆ, ಅದು ಮುಂದಿನ ಲೈಫಲ್ಲೂ, ಮ್ಯಾರೇಜ್ ಆದಮೇಲೆ ಸಹ ಅದು ಅದೇ ಫೀಲಿಂಗಲ್ಲಿ ಇರುತ್ತೆ. ಸೊ ಇಟ್ ವಿಲ್ ಇಜಾಕ್ಯುಲೇಟ್ ಫಾಸ್ಟ್. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪ್ರಾಬ್ಲಮ್ಸ್, ರಿಲೇಷನ್ಶಿಪ್ ಇಶ್ಯೂಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಮುಂದೆ. ಸೊ ಮೊದಲಿಂದಾನೇ ಕಂಟ್ರೋಲ್ ಮಾಡಬೇಕು. ಹೂಎವರ್ ಈಸ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಶುಡ್ ಕಮ್ ಟು ಇನ್ ಎ ಮಾಡರೇಟ್ ರೇಂಜ್, ಗುಡ್ ರೇಂಜ್ ಬರಬೇಕು. ಅದು ಹೆಲ್ತ್.
ಆಕ್ಚುಲಿ ಯೋಗ ಮಾಡೋರು ಅಥವಾ ಕರಾಟೆ ಅಭ್ಯಾಸ ಮಾಡೋರಿಗೆ ಆಶ್ರಮದಲ್ಲಿ ಯಾರ್ಯಾರು ಹೋಗಿ ಅಲ್ಲಿ ಕಲಿತಾ ಇರ್ತಾರೋ ಚೈನಾದಲ್ಲಿ ಅವ್ರಿಗೆಲ್ಲ ಇದನ್ನೆಲ್ಲ ಹೇಳ್ತಾರೆ. ಓಕೆ, ಅವ್ರಿಗೆಲ್ಲ ಇದನ್ನ ಹೇಳ್ಕೊಡ್ತಾರೆ. ದಿಸ್ ಇಸ್ ಯುವರ್ ಸ್ಟ್ರೆಂತ್ ಅಂತಾರೆ. ದ ಸಿಮೆನ್ ವಾಟ್ ಇಸ್ ಸೀಕ್ರೆಟೆಡ್ ಇಸ್ ಸ್ಟ್ರೆಂತ್ ಫಾರ್ ಯು. ಹೌದು. ಸೊ ಡೋಂಟ್ ಲೂಸ್ ಇಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ಒಳ್ಳೆ ಸಜೆಷನ್ ಕೊಟ್ಟಿದ್ದೇನೆ ಹೆಚ್ಚಾಗಲು. ಸೊ ನಿಮ್ಮ ಪ್ರಕಾರ ಅದು ಮಾಡಿರೇಷನ್ ಅಲ್ಲಿ ಇದ್ರೆ ಅದು ಓಕೆ, ಕಂಪ್ಲೀಟ್ ಒಂದು ವೇಳೆ ಅವಾಯ್ಡ್ ಮಾಡಿದ್ರೆ ಅದು ಇನ್ನೂ ಬೆಸ್ಟ್ ಅಂತ ಹೇಳ್ತಿದ್ದೀರಾ? ಅವಾಯ್ಡ್ ಮಾಡಿದ್ರೆ ಬೆಸ್ಟ್, ಬಟ್ ಮಾಡಲ್ಲ ಜನ. ಅದು ನೈಟ್ ಫಾಲ್ಗಿಂತ 2 days ಬಿಫೋರ್ ಇಜಾಕ್ಯುಲೇಷನ್ ಮಾಡ್ಕೊಳ್ಳಿ, ಮಾಸ್ಟರ್ಬೇಷನ್ ಮಾಡ್ಕೊಳ್ಳಿ. ದಟ್ ಶುಡ್ ಬಿ ಕನ್ಸಿಡರ್ಡ್ ಗುಡ್. ದಟ್ ಶುಡ್ ಬಿ ಕನ್ಸಿಡರ್ಡ್ ಗುಡ್. ಸೊ ನೀವು ಸರ್ಟಿಫೈಡ್ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್. ಸೊ ಈ ಒಂದು ಫೀಲ್ಡ್ ನ ಯಾರು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರಲ್ಲ, ಅದ್ರ ಬಗ್ಗೆ ನೀವು ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಸರ್? ಎಕ್ಸಾಕ್ಟ್ಲಿ. ನಾನು ಚಿಕ್ಕವನಿದ್ದಾಗ ಹಿಪ್ನೋಟಿಸಮ್ ಶೋ ಬಂತು, ಹಿಪ್ನೋಟಿಸಮ್ ಅಂತ. ಸೊ ಅಲ್ಲಿ ಹೋಗಿ ಟೌನ್ ಹಾಲ್ ಅಲ್ಲಿ ಹೋಗಿ ನೋಡಿದ್ವಿ, ತುಂಬಾ ಮಜಾ ಬಂತು. ಓಕೆ, ಸೊ ಲಾಟ್ ಆಫ್ visualizations he created for people on the stage. So they were like running from the dog. ಆ ಥರ ಎಲ್ಲ ಒಂದು ಸೀನ್ಸ್ ಕ್ರಿಯೇಟ್ ಮಾಡಿ ಎಂಜಾಯ್ಮೆಂಟ್ ಬಂತು. ಸೊ ಅವಾಗ ನನಗೆ ನನ್ನ ತಲೆಯಲ್ಲಿ ಕೂತ್ಕೋದು, ನಾನು ಯಾವಾಗ ಅವಕಾಶ ಸಿಗ್ತದೆ ಅವಾಗ ನಾನು ಹಿಪ್ನೋಟಿಸಮ್ ಕಲಿಬೇಕು ಅಂತ. ಓಕೆ, ಮೊದಲೆಲ್ಲ ಟ್ರೈ ಮಾಡಿದೆ, ಬುಕ್ಸ್ ಎಲ್ಲ ತಗೊಂಬಂದು ಕಲಿಯಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆಗಿಲ್ಲ. ಈಗ ಗುರುಗಳು ಸಿಕ್ಕಿದ್ರು, ಐ ಮಾಸ್ಟರ್ಡ್ ಇಟ್ ಲಾಸ್ಟ್ ಇಯರ್, ಸರ್ಟಿಫಿಕೇಶನ್ ಎಲ್ಲ ಆಗಿದೆ. ಸೊ ಕ್ಲಿನಿಕಲ್ಗೆ ನಾವು ನಾಟ್ ಓನ್ಲಿ ಆನ್ ದ ಸ್ಟೇಜ್ ಹಿಪ್ನೋಟಿಸಮ್ಗೆ, ಬಟ್ ವಿ ಕ್ಯಾನ್ ಯೂಸ್ ಇಟ್ ಇನ್ ಥೆರಪೀಸ್. ಓಕೆ, ಇದು ಗೊತ್ತಾಯ್ತು ನನಗೆ. ಸೊ ಹೇಗೆ ಅಂದರೆ ವಿ ಕ್ಯಾನ್ ಸಜೆಸ್ಟ್ ಯುವರ್ ಮೈಂಡ್, ಫಸ್ಟ್ ಕಂಟ್ರೋಲ್ ದ ಮೈಂಡ್. ಓಕೆ, ಲೈಕ್ ಹ್ಯಾಕ್ ಎ ಕಂಪ್ಯೂಟರ್ ಹೆಂಗೆ ಹೇಳ್ತೀವಿ ಆ ಥರ ಹ್ಯಾಕ್ ಯುವರ್ ಮೈಂಡ್. ಓಕೆ, ದೆನ್ ಗಿವ್ ಸಜೆಷನ್ಸ್, ಯಾವ ರೀತಿ ಅದನ್ನ ಬಿಹೇವ್ ಮಾಡಿಸ್ಬೇಕು ಅನ್ನೋದನ್ನ ಅದಕ್ಕೆ ಫೀಡ್ ಕೊಟ್ರೆ ಅದು ಅದೇ ರೀತಿಯಲ್ಲಿ ಕಲ್ಟಿವೇಟ್ ಆಗುತ್ತೆ. ಸೊ ಅದೊಂದು ಮಾಡ್ಬೋದು. ನಿಮ್ಮ ಬ್ಲಡ್ ಪ್ರೆಷರು ಕಡಿಮೆ ಮಾಡ್ಬೋದು, ನಿಮ್ಮ ಶುಗರ್ ಲೆವೆಲ್ಸ್ಗೂ ಕಂಟ್ರೋಲ್ ತೊಗೊಂಡ್ಬರ್ಬೋದು. ನಿಮಗೆ ರೈಸ್ ವೀಟ್ ಬಿಡೋಕ್ಕಾಗ್ತಾ ಇಲ್ಲ ಅಂದ್ರೂ ಕಂಟ್ರೋಲ್ ಮಾಡ್ಬೋದು. ಸಿಗರೇಟು ಆಲ್ಕೋಹಾಲ್ ಬಿಡೋಕ್ಕಾಗಿಲ್ಲ ಅಂದ್ರೂ ಬಿಡಿಸ್ಬೋದು. ಡ್ರಗ್ ಹ್ಯಾಬಿಟ್ಸ್ ಇದ್ದಾರೆ ಜನ, ಸೊ ಡ್ರಗ್ ಹ್ಯಾಬಿಟ್ಸ್ ಬಿಡಿಸ್ಬೋದು. ಟೊಬ್ಯಾಕೊ ಚೀವಿಂಗ್ ಬಿಡಿಸ್ಬೋದು. ಓಕೆ, ಸೊ ಈ ರೀತಿ ನಾಟ್ ಓನ್ಲಿ ಫಾರ್ ಮೆಂಟಲ್ ಇಶ್ಯೂಸ್ ಬಟ್ ಆಲ್ಸೋ ಫಾರ್ ಯುವರ್ ಕ್ರಾನಿಕ್ ಡಿಸೀಸಸ್, ಮೆಟಬಾಲಿಕ್ ಡಿಸೀಸಸ್ ಏನಿದಾವೋ ಅದರಲ್ಲೂ ಸಹ ನಾವು ಇದನ್ನು ಅಳವಡಿಸ್ಕೋಬೋದು. ಸೊ ಹಾಗಾಗಿ ಇದು ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಇದು 1 hour ಸೆಷನ್ ಆಗುತ್ತೆ ಹೆಚ್ಚು ಕಮ್ಮಿ. ಬಟ್ ಇಟ್ ರಿಯಲಿ ವರ್ಕ್ಸ್. ಇದ್ದಾರೆ ಕೆಲವು ಪೇಷಂಟ್ಸ್ ಇದ್ದಾರೆ ಹೂ ರಿಯಲಿ ಗಾಟ್ ಗುಡ್ ಇನ್ ದಿಸ್ ಸೆಷನ್ಸ್. ಒನ್ ಪೇಷಂಟ್ ವಾಸ್ ಗೆಟಿಂಗ್ ಆಂಗ್ಸೈಟಿ ಫೀಲಿಂಗ್ಸ್ ಆ್ಯಂಡ್ ಆಲ್. ಸೊ ಅವ್ರದ್ದು ಆಂಗ್ಸೈಟಿ ಹೋಯ್ತು. ಮೊನ್ನೆ ಮೀಟ್ ಆದಾಗ ಹೇಳಿದ್ರು, ಸರ್ ಚೆನ್ನಾಗಿದ್ದೀನಿ ಇವಾಗ ಅಂತ. ಸೊ ದಟ್ಸ್ ಸಮಥಿಂಗ್ ಗುಡ್ ಸರ್ಟಿಫಿಕೇಟ್ ಫಾರ್ ಮೀ, ರೈಟ್? ಸೊ ಮತ್ತೆ ಇನ್ನೊಬ್ರು ನಮ್ಮ ಫ್ರೆಂಡಿನ ಫ್ರೆಂಡ್ ಇದ್ರು, ಅವ್ರಿಗೆ ಸ್ಪಾಂಡಲೈಟಿಸ್ ಥರ ಆಗಿತ್ತು. ಅಂದ್ರೆ ಅವ್ರಿಗೆ ಹೆಬ್ಬಟ್ಟು ಜುಮ್ ಅಂತ ಇತ್ತು. ಓಕೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ವಾಟ್ ಎವರ್. ಸೊ ಇಟ್ಸ್ ಫೀಲಿಂಗ್ ಲೈಕ್ ನಮ್ನೆಸ್, ಜುಮ್ ಆಗ್ತಾ ಇತ್ತು. ಸೊ ಅದಕ್ಕೆ ಕಾರಣ ನಾನು ಹೇಳಿದೆ, ಇದು ಥಂಬಲ್ಲಿ ಇಲ್ಲಪ್ಪ, ಲೋಕಲ್ ಅಲ್ಲ, ಇದು ನಿಮ್ಮ ಬ್ಯಾಕ್ ಬೋನ್ ಅಲ್ಲಿ ಏನೋ ಇಶ್ಯೂ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಯಾವಾಗ ಜ್ಞಾಪಕ ಬಂತು, ಹೌದು ಸರ್ ನನಗೆ ಇಲ್ಲಿ ಪೇನ್ ಇದೆ, ಅವಾಗ ಪೇನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಅವ್ರಿಗೆ ಕರ್ಕೊಂಡ್ಬಂದು ಹಿಪ್ನೋ ಸರ್ಜರಿ ಮಾಡಿದೆ. ಫಸ್ಟ್ ಅವ್ರಿಗೆ ಹಿಪ್ನೋಥೆರಪಿ ಮಾಡಿದೆ. 2 sessions ಹಿಪ್ನೋಥೆರಪಿಯಲ್ಲಿ ಸ್ವಲ್ಪ ಕಮ್ಮಿ ಆಯಿತು, ಬಟ್ ಕಂಪ್ಲೀಟ್ ವಾಸಿ ಆಗಿಲ್ಲ. ಅವಾಗ ಹಿಪ್ನೋ ಸರ್ಜರಿ ಅಂತ ಹೇಳ್ತೀವಿ ಅದಕ್ಕೆ, ಸೈಕೋ ಹಿಪ್ನೋಟಿಸಮ್ ಅಥವಾ ವಿ ಕಾಲ್ ಇಟ್ ಹಿಪ್ನೋ ಸರ್ಜರಿ ಕಾಮನ್ಲಿ. ಸೊ ಹಿಪ್ನೋ ಸರ್ಜರಿ ಮಾಡಿದಾಗ ಅವ್ರಿಗೆ ಹಿ ಗಾಟ್ ಕಂಪ್ಲೀಟ್ ರಿಲೀಫ್. ಹಿ ಇಸ್ ನೌ ಫ್ಯಾಂಟಾಸ್ಟಿಕ್ ವಿತೌಟ್ ಎನಿ ಮೆಡಿಸಿನ್ಸ್, ನಥಿಂಗ್ ಅಟ್ ಆಲ್, ನೋ ಪೇನ್, ನಥಿಂಗ್. ಹೇಗೆ ಸರ್ ಅದು ಹಿಪ್ನೋ ಸರ್ಜರಿ? ಪ್ರೊಸೆಸ್ ಸೇಮ್ ಇದೆ, ಬಟ್ ನಿಮ್ಗೆ ಮೈಂಡ್ಗೆ ನಾವು ಹೇಳ್ತೀವಿ ಲೈಕ್ ವಾಟ್ ಸರ್ಜರಿಯಲ್ಲಿ ಏನು ಮಾಡ್ತಾರೋ ಅದೇ ನಾನು ನಿಮಗೆ ಮಾಡಿದ್ದೀನಿ ಅನ್ನೋದನ್ನ ಮೈಂಡ್ಗೆ ನಾನು ತಲುಪಿಸ್ತೀನಿ. ಓಕೆ ಓಕೆ ಓಕೆ, ಸೊ ಹಾಗಾಗಿ ಮೈಂಡ್ ವಿಲ್ ಥಿಂಕ್ ದಟ್ ಇಟ್ ಹ್ಯಾಸ್ ಆಪರೇಷನ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ವಾಟ್ ಎವರ್ ನರ್ವ್ ವಾಸ್ ಟಚಿಂಗ್ ಆರ್ ಗೆಟಿಂಗ್ ಇಂಪಿಂಜ್ಡ್ ವಿತ್ ದ ಡಿಸ್ಕ್ ಈಸ್ ರೆಕ್ಟಿಫೈಡ್ ಅನ್ನೋದನ್ನ ಆಗುತ್ತೆ. ಸೊ ಅದು ನ್ಯಾಚುರಲ್ ಆಗಿ ಆಗ್ಬಿಡ್ತದೆ. ಆಮೇಲೆ ಯುವರ್ ಮೈಂಡ್ ಈ ರಾಂಗ್ ಏನೋ ರೈಟ್ ಏನೋ ಗೊತ್ತಿಲ್ಲ. ವಾಟ್ ಯು ಫೀಡ್ ಇಟ್ ವಿಲ್ ಟೇಕ್. ಹೌದು. Okay, so this is the subconscious mind story. Okay, so mind is not brain actually. So mind is different. Okay, so conscious mind, subconscious mind ಅಂತ ಇರ್ತೀವಿ. So conscious mind will know what is right wrong, but your subconscious mind don't know. ಹೌದು. So ನಾವು subconscious mind ಜೊತೆ ಪ್ಲೇ ಮಾಡ್ತೀವಿ. So ಆವಾಗ ಅದು it will give the results. ಸೊ ನಿಮ್ಗೆ ಹಿಪ್ನೋಟೈಸ್ ಮಾಡಿ ಸರ್ಜರಿ ಮಾಡಿದ್ದೀನಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದೀರಾ. ಅದೇ ಹಿಪ್ನೋಟೈಸ್ ಮಾಡಿ ಅವ್ರ ಕೈಲಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಬೋದಲ್ಲ ಸರ್? ಅದನ್ನ ನೆಗೆಟಿವ್ ಆಗಿ ಸಹ ತಗೊಂಡೋಗ್ಬೋದಲ್ಲ? ಚಾನ್ಸಸ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಇದು 1 hour ಪ್ರೊಸೆಸ್. ಓಕೆ, ಸೊ ಹಿಂಗೆ ಮಾಡಿದ್ರೆ ಆಗ್ಬಿಡಲ್ಲ ಅದು. ಸೊ ಇಟ್ಸ್ ಬೇರೆ ಬೇರೆ ರೀತಿ ಹಿಂಗೆ ಮಾಡಿದ್ರೆ ಆಗೋದು ಬೇರೆ ರೀತಿ ಇದೆ.
But this what we do is a process, ಓಕೆ 1 hour process. Now your mind is not in total control, but in total clarity. Your mind is in total clarity. So ನಾವು ನಿಮ್ಗೆ ಹೇಳೋದನ್ನ ಅದನ್ನ ತಗೊಳುತ್ತೆ, ಗುಡ್ ಥಿಂಗ್ಸ್ ಇಟ್ ವಿಲ್ ಟೇಕ್, ಓಕೆ ಬಿಕಾಸ್ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಗುಡ್ ಸ್ಟೋರೇಜಸ್ ಇದೆ, ಆ ಗುಡ್ ಸ್ಟೋರೇಜ್ ಅಲ್ಲಿ ಅದು ಹೋಗುತ್ತೆ. ಓಕೆ ಓಕೆ, ನಾನು ನಿಮ್ದು ಇವಾಗ ನಿಮ್ದು ಬ್ಯಾಂಕ್ ಪಾಸ್ವರ್ಡ್ ಕೇಳಿದ್ರೆ ಅದು ನೀವು ಕೊಡಲ್ಲ, ಬಿಕಾಸ್ ನಿಮ್ಗೆ ಫೀಡ್ ಆಗಿದೆ ಪಾಸ್ವರ್ಡ್ ಕೊಡಬಾರ್ದು ನಾನು ಅಂತ. ಓಕೆ ಸೊ ಅದು ಇದೆ ನಿಮ್ಮ ತಲೆಯಲ್ಲಿ. ಓಕೆ, ಸೊ ಅದೇ ರೀತಿಯಲ್ಲಿ ನೀವು ಕಳ್ತನ ಮಾಡಬಾರ್ದು ಅಂತ ನಿಮ್ಮ ತಲೆಯಲ್ಲಿ ಫೀಡ್ ಆಗಿದೆ, ಅದ್ರ ಫೈಲ್ ಇದೆ, ಕಳ್ತನ ಮಾಡು ಅಂತ ಹೇಳಿದ್ರೆ ನೀವು ಮಾಡಲ್ಲ. ಓಕೆ Okay, so at that point of time, your mind will do what thoughts are stored in your mind. ಓಕೆ ಇನ್ ಕೇಸ್ ನೆಗೆಟಿವ್ ಪೀಪಲ್, ನೆಗೆಟಿವ್ ಮೈಂಡ್ ಸೆಟ್ ಇರೋರಿಗೆ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಕಳ್ಳ ಅವ್ನು ಕಳ್ತನ ಮಾಡೋದು ಇರ್ತದೆ, ಅವನಿಗೆ ಇನ್ನ ನಾವು ಸುಪೀರಿಯರ್ ಕಳ್ಳ ಮಾಡ್ಬೋದು. ಹಾಗೆ ಓಕೆ, ಸೊ ಅದಾಗುತ್ತೆ, ಪಾಸಿಬಿಲಿಟೀಸ್ ಇದೆ. ಬಟ್ ಆಸ್ ಎ ಥೆರಪಿಸ್ಟ್ ವಿ ಗಿವ್ ಥೆರಪೀಸ್, ರೈಟ್? ಸೊ ಯಾ. ಸರ್, ನಿಮ್ಮ ಹತ್ರ ಕ್ವಾಂಟಮ್ ಹೀಲಿಂಗ್ ಬ್ಲೂ ಪ್ರಿಂಟ್ ಇದೆ ಅಂತ ಹೇಳಿದ್ರಿ. ಅದೊಂದು ಕೋರ್ಸಾ? ಒಬ್ಬ ಸಾಧಾರಣ ಮನುಷ್ಯ ತನ್ನನ್ನು ತಾನು ಕ್ಯೂರ್ ಮಾಡ್ಕೊಳ್ಳೋಕೆ ಹಾಸ್ಪಿಟಲ್ಗೆ ಹೋಗ್ದೇನೆ ಅದನ್ನ ಕಲಿಯೋಕ್ಕಾಗುತ್ತಾ? ಎಸ್, ಆ ಕೋರ್ಸ್ ಸಿಂಪಲ್ ಆಗಿದೆ. ಲೆವೆಲ್ 1 ಕೋರ್ಸ್ ಮಾಡಿದ್ದೀನಿ ಸದ್ಯಕ್ಕೆ. ಇದಕ್ಕೆ ಆಕ್ಸೆಸ್ ಪಡ್ಕೋಬೋದು. ಇದರಿಂದ ನಿಮಗೆ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ, ಈ ಲೆವೆಲ್ 1 ಅಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಫುಡ್ಸ್ ಆರ್ ಗುಡ್ ಫಾರ್ ಯು, ವಾಟ್ ಈಸ್ ಬ್ಯಾಡ್ ಫಾರ್ ಯು ಜನರಲಿ, ಆ್ಯಂಡ್ you can calculate how much is required for you and how much is excess for you. ಅದನ್ನ ತಿಳ್ಕೊಬೋದು. ನಾ ಇನ್ನವರಿಗೆ ಯಾರು ಕ್ಯಾಲ್ಕುಲೇಟ್ ಮಾಡಿ ಫುಡ್ ತಿಂದಿಲ್ಲ, ಯಾರೇ ಆಗಲಿ, ನೀವು ಆಗಲಿ, ಯಾರೇ ಆಗಲಿ, ವಿ ಡೋಂಟ್ ನೋ ಹೌ ಮೆನಿ ಕ್ಯಾಲೋರೀಸ್ ದ ಫುಡ್ ಈಸ್ ಹ್ಯಾವಿಂಗ್ ಅಂಡ್ ಹೌ ಮಚ್ ಕ್ಯಾಲೋರೀಸ್ ವಿ ಆರ್ ಕನ್ಸ್ಯೂಮಿಂಗ್ ಅಂಡ್ ಹೌ ಮೆನಿ ಕ್ಯಾಲೋರೀಸ್ ವಿ ಆರ್ ಎಕ್ಸ್ಪೆಂಡಿಂಗ್ ಅನ್ನೋದು ಈ ಒಂದು ಈಕ್ವಿಲಿಬ್ರಿಯಂ ಫಾರ್ಮುಲಾ ಇಲ್ಲ ಯಾರ ಹತ್ರನೂ. ಸೊ ಅದನ್ನ ಕಲಿಸ್ತೀವಿ. ಓಕೆ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ದು ಎಕ್ಸ್ಪೆಂಡಿಚರ್ ಏನಿದೆ, ನಿಮಗೆ ಏನು ರಿಯಲ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಅಟ್ ಲೀಸ್ಟ್ ನೀವು ಅವಾಗ ಲಾಟ್ ಆಫ್ ಡಿಸೀಸಸ್ ಅವಾಯ್ಡ್ ಮಾಡ್ಕೋಬಹುದು ಅದರಿಂದ. ಮತ್ತೆ ನೆಕ್ಸ್ಟ್ ಅದರಲ್ಲಿ ಲೆವೆಲ್ 1 ಅಲ್ಲೇನೆ ನೆಕ್ಸ್ಟ್ ಟಾಪಿಕ್ ನಿಮಗೆ ಡಿಸೀಸ್ ರಿವರ್ಸಲ್ಸ್ ಮಾಡೋದನ್ನ ಹೇಳ್ಕೊಡ್ತೀವಿ ನ್ಯಾಚುರಲಿ ಆಗಿ. ಡಾಕ್ಟರ್ BRC ಕೋರ್ಸಿಂದ ನಾವೇನು ಕಲ್ತಿದ್ದೀವಿ ಅದನ್ನ ನಿಮಗೆ ಕಲಿಸ್ಕೊಡ್ತೀವಿ. ಸೊ ಇದು ಎಲ್ಲ ಆಲ್ರೆಡಿ ಪ್ರಿಪೇರ್ ಆಗಿದೆ, ಸಾಫ್ಟ್ವೇರಲ್ಲಿ ಇದೆ. ನೀವು ಆಕ್ಸೆಸ್ ಕೇಳಿದ್ರೆ ಅದಕ್ಕೆ ದೇರ್ ಇಸ್ ಕೈಂಡ್ ಆಫ್ ಚಾರ್ಜ್ ಫಾರ್ ದಟ್. ಅದು ಪ್ಲಾಟ್ಫಾರ್ಮ್ ಇದೆ, ಆಟೋಮೆಟಿಕ್ ಸಿಸ್ಟಮ್. ಅದು ಪೇ ಮಾಡಿದ್ರೆ ನಿಮಗೆ ಆಕ್ಸೆಸ್ ಸಿಗುತ್ತೆ, ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಒಬ್ಬ ಕಾಮನ್ ಮ್ಯಾನ್ ಕೂಡ ಎನಿಬಡಿ ಕ್ಯಾನ್ ಡೂ ಇಟ್. ಇಟ್ಸ್ ನಾಟ್ ಅ ಬಿಗ್ ಸೈನ್ಸ್ ಆಕ್ಚುಲಿ, ಬಟ್ ಯು ಹ್ಯಾವ್ ಟು ಲರ್ನ್. ಎವ್ರಿಬಡಿ ಶುಡ್ ನೋ ಅಟ್ ಲೀಸ್ಟ್ ದಟ್ ಲೆವೆಲ್ 1 ಅಂತ. ಸೊ ಅಟ್ ಲೀಸ್ಟ್ ನಿಮಗೆ ಅದು ಗೊತ್ತಾಗಬೇಕು, ನಾನು ಎಷ್ಟು ತಿನ್ಬೇಕು ಅನ್ನೋದನ್ನ ಗೊತ್ತಾದ್ರೆ. ಈಗ ನಮ್ದು ಏನಿದೆ ಮೆಜರ್ಮೆಂಟ್ ಸ್ಕೇಲ್ ಅಂದ್ರೆ ಹೊಟ್ಟೆ ತುಂಬಿ ತೇಗ್ ಬರ್ಬೇಕು. ಹೌದು, ಓಕೆ, ತೇಗ್ ಬರೋಷ್ಟು ನಾವು ತಿಂತೀವಿ. ಸೊ ಅದನ್ನ ಅವಾಯ್ಡ್ ಆಗುತ್ತೆ. ಅವಾಗ ಹೊಟ್ಟೆ 3/4 ಹೊಟ್ಟೆ ತಿನ್ಬೇಕು, 1/4 ಹೊಟ್ಟೆ ಖಾಲಿ ಇರಬೇಕು. ಅದು ಹೇಳೋದಕ್ಕೆ ಓಕೆ, ಬಟ್ ಮಾಡಿಲ್ಲ ಯಾರು. ಸೊ ಅದನ್ನ ಮಾಡಕ್ ಸಾಧ್ಯ ಆಗುತ್ತೆ ಅವಾಗ. ಆ ಒಂದು ಪ್ರಾಸೆಸ್ ಆಗಲಿ ಅಥವಾ ಕೋರ್ಸ್ ಆಗಲಿ ಕ್ವಾಂಟಮ್ ಹೀಲಿಂಗ್ ಬ್ಲೂ ಪ್ರಿಂಟ್ ಅಂತ ಹೆಸರು ಬರೋಕೆ ಕಾರಣ ಏನು? ಕ್ವಾಂಟಮ್ ಹೀಲಿಂಗ್ ಬ್ಲೂ ಪ್ರಿಂಟ್ ಅನ್ನೋದಕ್ಕೆ ಆಕ್ಚುಲಿ ನೋಡಿ, ಎಲ್ಲರೂ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಇಂಥವೆಲ್ಲ ಪ್ಯಾಥಿಸ್ಗೆಲ್ಲ ಹೋಗಿದ್ದಾರೆ ಜನ. ಮತ್ತೆ ಥೆರಪೀಸ್, ಎಲ್ಲ ಥೆರಪೀಸ್ಗೂ ಡಿಫ್ರೆಂಟ್ ಹೆಸರುಗಳಿದ್ದಾವೆ. ಈಗ ನಾನು ವೇರಿಯಸ್ ಥಿಂಗ್ಸ್ ಮಿಕ್ಸ್ ಮಾಡಿ ಒಂದು ಕೋರ್ಸ್ ರೆಡಿ ಮಾಡಿದ್ದೀನಿ. ಸೊ ಇದಕ್ಕೆ ಏನು ಹೆಸರು ಕೊಡಬೇಕು ಅಂತ ಒಂದು ನನಗೆ ಗೊತ್ತಾಗಿದ್ದು ಕ್ವಾಂಟಮ್ ಕೊಡೋಣ. ಕ್ವಾಂಟಮ್ ಅಂದ್ರೆ ಇದು ಅಲ್ಟಿಮೇಟ್, ಫುಲ್, ಕಂಪ್ಲೀಟ್ ಅನ್ನೋದೊಂದು ಇದರಲ್ಲಿ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಸೊ ಅದಕ್ಕೆ ಕ್ವಾಂಟಮ್ ಹೀಲಿಂಗ್ ಬ್ಲೂ ಪ್ರಿಂಟ್ ಅಂತ. ಬ್ಲೂ ಪ್ರಿಂಟ್ ಅಂದ್ರೆ ನಿಮ್ಗೆ ಒಂದು ಸ್ಕೇಲ್ ಸಿಗುತ್ತೆ, ಫಾರ್ಮುಲಾ ಬ್ಲೂ ಪ್ರಿಂಟ್ ಸಿಗುತ್ತೆ, ಹೆಂಗೆ ನಡ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದನ್ನ. ಸೊ ದಿಸ್ ಲೈಕ್ ಐ ಥಿಂಕ್ ಇಟ್ ಮ್ಯಾಚಸ್ ವೆರಿ ಮಚ್ ವಿತ್ ಮೈ ಕೋರ್ಸ್. ಮುಂದೆ ಲೆವೆಲ್ 2 ಲೆವೆಲ್ 3 ಆದಾಗ ಅವಾಗ ನೋಡೋಣ. ಅದು ಮೇ ಬಿ ಐ ವಿಲ್ ಟೇಕ್ ಇನ್ ರೇಕಿನೂ ಇನ್ಕ್ಲೂಡ್ ಮಾಡ್ಬೋದು, ಹಿಪ್ನಾಟಿಸಮ್ ಇನ್ಕ್ಲೂಡ್ ಮಾಡ್ಬೋದು. ಸೊ ಅವಾಗ ಅದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಆದಾಗ ಅದು ಕ್ವಾಂಟಮ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹೌದು, ನಿಜ ಸೂಟ್ ಆಗುತ್ತೆ. ಹೌದು ಸರ್, ಇನ್ನು ಡಯಟ್ ವಿಷಯಕ್ಕೆ ಬಂದ್ರೆ, ಈ ನಡುವೆ ಎಲ್ಲಾ ಜನರು ಮಿಲ್ಲೆಟ್ ಅಂತ ಮಾತಾಡ್ತಿದ್ದಾರೆ. ಸೊ ಬರೀ ಮಿಲ್ಲೆಟ್ಸ್ಗೆ ಶಿಫ್ಟ್ ಆದ್ರೆ ಸಾಕಾ, ಇಲ್ಲ ಹೆಲ್ತಿ ಫುಡ್ಸ್ ಡಯಟ್ ಅಲ್ಲೂ ಜನರು ಕೆಲವು ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದಾರೆ, ಮಿಸ್ಟೇಕ್ಸ್ ಆಗ್ತಾ ಇದೆ. ಮಿಲ್ಲೆಟ್ಸ್ ಅನ್ನೋದು ನವಣೆ ಅಕ್ಕಿ ಅಥವಾ ನವಣೆ ಗ್ರೇನ್ಸ್ ಅಂತ ಹೇಳ್ತೀವಿ. ಸೊ ಮೊದಲು ಕಾಲದಲ್ಲಿ ತಿಂತಾ ಇದ್ದಿದ್ದೆ ಇದು. ಹೌದು, ಜೋಳ, ಬಾಜ್ರಾ, ರಾಗಿ, ಸಿರಿಧಾನ್ಯ ಅಂತ ಹೇಳ್ತಾರೆ. ಓಕೆ, ಸಿರಿಧಾನ್ಯ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬಂದು ಮೊದಲು ಇದ್ದಿದ್ದೇ ಇದು. ಓಕೆ, ರೈಸ್ ಕಡಿಮೆ ಇತ್ತು, ವೀಟ್ ಕಡಿಮೆ ಇತ್ತು. ಬಟ್ ಈಗ ಎಲ್ಲ GMO ಬೇಸ್ಡ್
ಫುಡ್ ಆಗಿಬಿಟ್ಟಿದೆ. ಇದು ಸ್ಟೇಪಲ್ ಫುಡ್ ಏನಿದೆ ನಮ್ದು ರೈಸ್ ವೀಟ್ ಎರಡು ಏನಿದೆಯೋ ಇದು GMO ಬೇಸ್ಡ್ ಆಗಿದೆ. ಓಕೆ, ಸೊ ಅದೊಂದು ಕಡೆ ಬಿಡಬೇಕು, ಇನ್ನೊಂದು ಕಡೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಮಿಲ್ಲೆಟ್ಸ್, ಬಟ್ ಮಿಲ್ಲೆಟ್ಸು 5-6 ಟೈಪ್ಸ್ ಮಿಲ್ಲೆಟ್ಸ್ ಇದಾವೆ ಮಿನಿಮಮ್ ಆಗಿ. ಸೊ ಅದನ್ನು ಸಹ ಯಾವ ರೀತಿಯಲ್ಲಿ ಯೂಸ್ ಮಾಡೋದನ್ನು ಇಂಪಾರ್ಟೆಂಟು, ಯಾವ ಕಾಯಿಲೆಗೆ ಏನು ಯೂಸ್ ಮಾಡಿದ್ರೆ ಇಂಪಾರ್ಟೆಂಟ್ ಅದನ್ನು ಇಂಪಾರ್ಟೆಂಟ್ ಇದೆ. ಓಕೆ, ಹಾಂ, ಈಗ ಏನು ಇಶ್ಯೂ ಇಲ್ಲ, ಏನು ಹೆಲ್ತ್ ಇಶ್ಯೂ ಇಲ್ಲ ಅಂದರೆ ನೀವು ಎನಿಥಿಂಗ್ ಯು ಕ್ಯಾನ್ ಯೂಸ್ ಇಟ್, ಸರ್ಕ್ಯುಲೇಟ್ ಮಾಡ್ಕೋಬೋದು. ಒಂದಿನ ಅದು ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು ಕಾಯಿಲೆಗೆ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಪ್ರೋಟೋಕಾಲ್ ಇದೆ. ಹೌದು, ಪರ್ಟಿಕ್ಯುಲರ್ ಮಿಲೆಟ್ಸ್ ಅದು ರೊಟೇಷನ್ ಅಲ್ಲಿ ಕೊಡ್ತೀವಿ ನಾವು, 3-4 ಟೈಪ್ಸ್ ಮಿಕ್ಸ್ ಮಾಡಿ ಕೊಡ್ತೀವಿ, ಅದು ಹಂಗೆ ಮಾಡಿ ಅಂತ. ಸೊ ಆ ರೀತಿಯಲ್ಲಿ ಮಾಡಿದಾಗ ಅವರು ಸರಿ ಹೋಗ್ತದೆ ಅದು. ಸೊ ಅದಕ್ಕೂ ಸೈನ್ಸ್ ಇದೆ. ಅದಕ್ಕೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಖಾದರವಲ್ಲಿ ಅಂತ, ಡಾಕ್ಟರ್ ಖಾದರವಲ್ಲಿ. ಈಸ್ ಅ ಸೈಂಟಿಸ್ಟ್. ಓಕೆ, ಈಸ್ ಅ ಸೈಂಟಿಸ್ಟ್ ಇನ್ ದಿಸ್ CFTRI ಅಲ್ಲಿ ಮೈಸೂರು ಅಲ್ಲಿ ಇದ್ದಾಗ ಅವರು ಇದನ್ನ ಈಸ್ ಕಾಲ್ಡ್ ಫಾದರ್ ಆಫ್ ಮಿಲ್ಲೆಟ್ಸ್. ಫಾದರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳ್ತಾರೆ ಅವ್ರಿಗೆ. ತುಂಬಾ ಕೆಲಸ ಮಾಡಿದ್ದಾರೆ ಇದರಲ್ಲಿ, ತುಂಬಾ ಕೆಲಸ ಮಾಡಿದ್ದಾರೆ. ಹಿ ಈಸ್ ಪ್ರಮೋಟಿಂಗ್ ಮಿಲ್ಲೆಟ್ಸ್ ಲೈಕ್ ಎನಿಥಿಂಗ್. ಸೊ ಹಾಗಾಗಿ ಅವ್ರಿಗೆ ಫಾದರ್ ಆಫ್ ಮಿಲ್ಲೆಟ್ಸ್ ಅಂತ ಒಂದು ಇದು ಬಂದಿದೆ. ಬೇಸಿಕಲಿ ವೆರಿ ನೈಸ್. ಮಿಲ್ಲೆಟ್ಸ್ ಒಳ್ಳೇದು, ಆ್ಯಕ್ಚುಲಿ ಎಲ್ಲದಕ್ಕೂ ಒಳ್ಳೇದೇ. ಬಟ್ ಏನು ಹೆಲ್ತ್ ಇಶ್ಯೂ ಇಲ್ಲ ಅಂದರೆ ನೀವು ಹೆಂಗಾದ್ರೂ ಯೂಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆಟೋಮೆಟಿಕ್ ಆಗಿ ರೈಸು ವೀಟ್ ಕಡಿಮೆ ಆಗ್ತದೆ. ಓಕೆ, ಸೊ ಅದೊಂದಾದ್ರೆ ತುಂಬ ಒಳ್ಳೇದು. ಈ ವಿಷಯ ನನಗೆ ಶಾಕಿಂಗ್ ಆಗೇ ಇದೆ. ಲೈಕ್ ಮಿಲ್ಲೆಟ್ಸ್ ಅಂದರೆ ಇಟ್ಸ್ ಆಲ್ರೆಡಿ ಹೆಲ್ದಿ, ಸೊ ಎಲ್ಲರೂ ತಗೊಂಡ್ರೆ ಅದು ಹೆಲ್ದಿ ಫುಡ್ಡೇ ಅನ್ಕೊಂಡಿದ್ದೆ. ಬಟ್ ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಈ ಮಿಲ್ಲೆಟ್ಸೇ ತಗೊಳ್ಬೇಕು ಅನ್ನೋದು ಕೂಡ ಹೌದು, ಜನರು ಮಾಡ್ತಿರೋ ಮಿಸ್ಟೇಕ್. ಸೈನ್ಸ್ ಇದೆ ಅದಕ್ಕೆ. ಸರ್, ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿರೋ ಪ್ರತಿಯೊಬ್ಬರು ಮಾಡ್ತಿರೋ ಒಂದು ಕಾಮನ್ ಮಿಸ್ಟೇಕ್ ಅಂದರೆ ಏನು ಹೇಳ್ತೀರಾ? ಅದು ಅವರ ಹೆಲ್ತ್ನ ಸ್ಪಾಯ್ಲ್ ಮಾಡ್ತಿದೆ. ಹಂಗೆ ನೋಡಕ್ ಹೋದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಪಾಯಿಂಟರ್ಸ್ ಬರುತ್ತೆ. ಡಯಟು ಬರುತ್ತೆ, ಲೈಫ್ ಸ್ಟೈಲು ಬರುತ್ತೆ, ಅವ್ರದ್ದು ನಿದ್ದೆ ಟೈಮು, ಅವ್ರದ್ದು ವರ್ಕಿಂಗ್ ಟೈಮ್ಸು, ಅವ್ರದ್ದು ಸ್ಟ್ರೆಸ್ಸು, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ಎಡಿಕ್ವೇಟ್ ಸ್ಲೀಪ್. ಹೌದು, ಸ್ಲೀಪ್ ಇಲ್ಲ. ಓಕೆ, ದ ಸ್ಲೀಪ್ ಟೈಮ್ ಇಲ್ಲ. ಅರ್ಧ ರಾತ್ರಿಗೆ ಜನರಲಿನೂ, ನಾಟ್ ಓನ್ಲಿ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ IT ಫೀಲ್ಡ್ ಹಿಯರ್, ಬಟ್ ಈವನ್ ಜನರಲಿ ಪೀಪಲ್ ವಿಲ್ ಸ್ಲೀಪ್ ಓನ್ಲಿ ಆಫ್ಟರ್ 12. ಹೌದು. ಸೊ ದಿಸ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಸೊ ನಾವು 10 ಗಂಟೆಗೆ ಮಲಗಬೇಕು. 10 ಗಂಟೆಗೆ ಮಲಗಿ ನೀವು ಬೆಳಗ್ಗೆ ಬೇಕಾದ್ರೆ ಬೇಗ ಎದ್ದು 5 o'clock ನೀವು ಕ್ಯಾನ್ ಗೆಟ್ ಅಪ್, 4:30 ಯು ಕ್ಯಾನ್ ಗೆಟ್ ಅಪ್. ಓಕೆ, ಆ ಟೈಮ್ ನಿಮಗೆ ಒಳ್ಳೇದು. ಎದ್ದು ನಿಮಗೆ ಅವಾಗ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಯು ಕ್ಯಾನ್ ವಾಕ್, ಯು ಕ್ಯಾನ್ ಗೋ ಫಾರ್ ಸನ್ಶೈನ್. ಬೆಳಗಿನ ಸನ್ಶೈನ್ ತುಂಬ ಒಳ್ಳೇದು. ಸೊ ಇದೆಲ್ಲ ಮಿಸ್ ಮಾಡ್ತಾ ಇದ್ದೀವಿ. ಹೌದು, ಇಂಡಿಯಾದಲ್ಲಿ ಇಷ್ಟು, ಐ ಮೀನ್ ದಿ ಕ್ಲೈಮೇಟ್ ಇಸ್ ಸೋ ನೈಸ್. ದಿಸ್ ಸನ್ ಇಸ್ 365 days we get sun here. But still there are people who are lacking vitamin D3 in their body. ನಿಜ. In majority. ಒಬ್ಬರದ್ದು ಹೇಳ್ತಾ ಇಲ್ಲ ನಾನು, ಮೆಜಾರಿಟಿ ಆಗಿ ವಿಟಮಿನ್ D3 ಡಿಫಿಷಿಯನ್ಸಿ ಇದೆ. ಸೊ ಇದಕ್ಕೆ ಕಾರಣ ನಾವೇನೆ. ಹೌದು, ನಮ್ಮ ಸ್ಲೀಪಿಂಗ್ ಹ್ಯಾಬಿಟ್ ಸರಿ ಇಲ್ಲ. ಬೆಳಗ್ಗೆ ವಾಕಿಂಗ್ಗೆ ಹೋಗಲ್ಲ, ಸೂರ್ಯಪ್ರಕಾಶ ತಗೊಳ್ಳಲ್ಲ. ಓಕೆ, ಸನ್ ಗೇಸ್ ಮಾಡಲ್ಲ. ಓಕೆ, ಅರ್ಥಿಂಗ್ ಮಾಡಲ್ಲ. ಶೂಸ್ ಹಾಕೊಂಡು ಚಪ್ಪಲಿ ಹಾಕೊಂಡೇ ಇರ್ತೀವಿ ಯಾವಾಗ್ಲೂ. ವಿ ಡೋಂಟ್ ಗೋ ಬೇರ್ ಫಿಟ್ ಆನ್ ದ ಗ್ರೌಂಡ್. ಸೊ ಇದೆಲ್ಲ ಏನಾಗುತ್ತೆ, ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಇಟ್ ವಿಲ್ ಕಾಸ್ ಲಾಟ್ ಆಫ್ accumulation and cause inflammations in the body. So ಹೀಗಾಗಿ ಇದಿದೆ. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಸೇ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬಟ್ ಈಗ ನೈಟ್ ಶಿಫ್ಟ್, ಈಗ ನೀವು ನೆಕ್ಸ್ಟ್ ಕ್ವಶನ್ ನಿಮ್ದು ಇರ್ಬೋದು, ನೈಟ್ ಶಿಫ್ಟ್ ಇದಾರಲ್ಲ ಸರ್ ಜನ ಅಂತ. ಸೊ ನೈಟ್ ಶಿಫ್ಟ್ಗೂ ಸಹ ಅದು ಮಾಡಬಾರ್ದು ಆ್ಯಕ್ಚುಲಿ. ನನ್ನ ಪ್ರಕಾರ ನೀವು ಸೊಲ್ಯೂಷನ್ ಕೇಳಿದ್ರೆ ರೀತಿ ನಾನು ಹೇಳ್ಬೋದು, ಅರ್ಧ ರಾತ್ರಿ ತನಕ ಯಾರಾದರೂ ಮಾಡಿ, ಇನ್ನು ಅರ್ಧ ರಾತ್ರಿಯಿಂದ ಇನ್ನೊಬ್ರು ಮಾಡಿ. ಸೊ ಅಟ್ಲೀಸ್ಟ್ ಆವಾಗ ಒಂದು ಅವ್ರಿಗೆ 6 hours ಅವ್ರಿಗೆ ಶಿಫ್ಟ್ ಟೈಮ್ ಕೊಟ್ಟರೆ, 6 hours ಅಥವಾ 4 hours ನೈಟ್ ಶಿಫ್ಟ್ ಮಾಡೋರಿಗೆ ಅವ್ರದ್ದು ಲೈಫ್ ಚೆನ್ನಾಗಾಗುತ್ತೆ. ಅವ್ರಿಗೆ ಪ್ರಾಬ್ಲಮ್ಸ್ ಬರ್ದಿರಾ ಇರ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಮ್ಯಾನೇಜ್ಮೆಂಟ್ ಆಫ್ ದ ಕಂಪ್ನೀಸ್ ಮ್ಯಾನೇಜ್ಮೆಂಟ್. ಬಟ್ ಆಸ್ ಸಚ್ ನೈಟ್ ಶಿಫ್ಟ್ ವರ್ಕರ್ಸ್ಗೆ ಐ ಡೋಂಟ್ ಬರುತ್ತೆ. ಈಗ ಡೇಗೆ ನೈಟ್ಗೆ ಡೇ ಮಾಡಿದ್ರೆ ನಿಮ್ದು ಬಾಡಿ ಎಲ್ಲ ಉಲ್ಟಾ ಆಗುತ್ತೆ, ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಬಟ್ ಸರ್, ಹಾಗೆ ನೋಡಿದ್ರೆ ಬೆಂಗಳೂರಲ್ಲಿ ಈ ಬ್ಯುಸಿ ಲೈಫಲ್ಲಿ ಅವರು ತುಂಬ ಟೈಮ್ನ ಇನ್ವೆಸ್ಟ್ ಮಾಡಿದ್ರೇ ಅವರು ಬದುಕೋಕ್ಕಾಗೋದು ಈ ಒಂದು ಬೆಂಗಳೂರು ಕಂಡೀಷನಲ್ಲಿ. ಸೊ ಅಂಥವ್ರು ನೈಟ್ ಶಿಫ್ಟ್ ಆಗಲಿ ಅಥವಾ ಲೇಟ್ ನೈಟ್ ಮನೆಗೆ ಬರೋದಾಗಲಿ ಇದು ನಡೆಯುತ್ತೆ. ಅವ್ರಿಗೆ ಈ ಒಂದು ಡಯಟ್ ಅವ್ರ ಲೈಫಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಈ ಸ್ಲೀಪ್ ಸೈಕಲ್ ಲೇಟ್ ಆದರೂ ಸಹ ಅವ್ರ ಹೆಲ್ತ್ ಮ್ಯಾನೇಜ್ ಮಾಡ್ಬೋದು, ಹೆಲ್ತ್ ಚೆನ್ನಾಗಿರುತ್ತೆ. ಅಂದರೆ ನೀವೇನು ಸಜೆಷನ್ ಕೊಡ್ತೀರಾ? ಹೆಲ್ತ್ ಸ್ಪಾಯ್ಲ್ ಆಗೋದಕ್ಕೆ ಬರೀ ಸ್ಲೀಪ್ ಒಂದೇ ಕಾರಣ ಅಲ್ಲ. ಕಾರಣಗಳು ನಾನು ಹೇಳಿದೆ, ಡಯಟು ಆಗ್ಬೋದು, ಲೈಫ್ ಸ್ಟೈಲ್ಸ್, ವೇರಿಯಸ್ ಲೈಫ್ ಸ್ಟೈಲ್ಸು, ಬೆಳಗ್ಗೆ ಎದ್ದೇಳೋದು, ಬೇಗ ಮಲಗೋದು, ಫುಡ್ ಈಟಿಂಗ್ ಟೈಮ್ಸು, ಇದೆಲ್ಲ ಇದೆ. ಸೊ ಅಟ್ಲೀಸ್ಟ್ ಅವ್ರಿಗೆ ಎಷ್ಟು ಆನ್ ಟೈಮ್ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಮಾಡಬೇಕು.
ಓಕೆ ಅದನ್ನು ಮಾಡ್ತಾ ಇಲ್ವಲ್ಲ. ನಿಜ. ಬೆಳಗ್ಗೆ ಆದ್ರೆ ಜಂಕ್ ತಿಂತಾರೆ. ಏನ್ ಜಂಕ್ ಅಂದ್ರೆ ಆಮ್ಲೆಟ್ ಜೊತೆ ಬ್ರೆಡ್. ಐ ವಿಲ್ ಕಾಲ್ ಬ್ರೆಡ್ ಇಸ್ ಎ ಜಂಕ್. ಇಟ್ ಈಸ್ ಮೇಡ್ ಅಪ್ ಆಫ್ ಮೈದಾ. ಬಟ್ ವೀಟ್ ಬ್ರೆಡ್ ಯೂಸ್ ಮಾಡಿದ್ರೆ ವೀಟ್ ಬ್ರೆಡ್ ಯೂಸ್ ಮಾಡಿದ್ರೆ ಓಕೆ, ಹೋಲ್ಸಮ್ ವೀಟ್. ಬಟ್ ಅದು ಎಲ್ಲಿ ಸಿಗುತ್ತಮ್ಮ? ಯು ಹ್ಯಾವ್ ಟು ಗೋ ಟೇಕ್ ದ ವೀಟ್ ಟು ದ ಫ್ಲೋರ್ ಮಿಲ್, ಗೆಟ್ ಇಟ್ ಅಂಡ್ ಬ್ರಿಂಗ್ ಇಟ್, ದೆನ್ ಅಟ್ ಲೀಸ್ಟ್ ಐ ವಿಲ್ ಬಿಲೀವ್ ಇಟ್ ಈಸ್ ಅ wheat bread anta. So ಇದು ಮಾಡಲ್ಲ. Okay, so totally it will be like that. And secondly, their lunch timings are not there. Their snacking is bad. Okay, ನಾವು ನೋಡ್ತಾ ಇರ್ತೀವಿ, this all happening. Even females are smoking these days. What is the meaning of only earning money? Okay, only earning money and making your body to be sick in the future. To be sick ಮಾಡೋದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ ಒಂದ್ ಕಡೆ. ಸೊ ಈ ಅರ್ನ್ ಮಾಡಿ ಏನ್ ಪ್ರಯೋಜನ ಆಯ್ತು? ಓಕೆ, ನೀವು ಓಕೆ ಇನ್ಶೂರೆನ್ಸ್ ಇದೆ ನಮ್ಗೆಲ್ಲ ಕೇರ್ ಮಾಡ್ಕೊಳುತ್ತೆ ಅಂತ ಒಂದಿದೆ, ಅದು ಒಂದು ಇದೆ ಅವ್ರ ಹತ್ರ ಫೀಲಿಂಗ್, ಏನಾದ್ರೂ ಇದೆ ನಮಗೆ ಇನ್ಶೂರೆನ್ಸ್ ಇದೆ. ಬಟ್ ದಟ್ ಈಸ್ ನಾಟ್ ದ ಆಲ್. ವೆನ್ ಯು ಆರ್ ನಾಟ್ ಏಬಲ್ ಟು ಅರ್ನ್, ಯು ಕೆನಾಟ್ ಅರ್ನ್, ದೆನ್ ವಾಟ್ ಯು ವಿಲ್ ಡೂ? ಸಿಕ್ಕಾಗಿ ಒಂದ್ ತಿಂಗಳ ಹಾಸ್ಪಿಟಲ್ ಬಿಟ್ಟಿದೆ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬಂದ್ಬಿಡ್ತು ಅಂತ ಅನ್ಕೊಳ್ಳಿಯಪ್ಪ, ಗಾಡ್ ಫಾರ್ಬಿಡ್. ಬಟ್ ವಾಟ್ ಚಾಯ್ಸ್ ಯು ಹ್ಯಾವ್ ಫಾರ್ ಮೇಕಿಂಗ್ ಮನಿ? ಯು ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಸ್ಮೋಕಿಂಗ್ ಗೊತ್ತಿದ್ರು ಮಾಡ್ತೀವಿ, ಪಾಸ್ಟಾ ತಿಂತಾರೆ, ಈ ತರ ಎಲ್ಲ ವೀಟ್ ಇಂದ ಆಗಿರುವಂತ ಐಟಮ್ಸ್ ದೇ ವಿಲ್ ಆಲ್ ಈಟ್. ಓಕೆ, ಸೊ ದಿಸ್ ಆಲ್ ಶುಡ್ ಬಿ ಥಾಟ್ಫುಲ್ ಆಗಿ ಮಾಡಬೇಕು. ಮೈಂಡ್ಫುಲ್ ಈಟಿಂಗ್ ಅಂತ ನಾನು ಕಲಿಸ್ಕೊಡ್ತೀನಿ. ಮೈಂಡ್ಫುಲ್ ಅಂದ್ರೆ ನೀವು ಏನ್ ತಿಂತಾ ಇದ್ದೀರಾ, ಹೆಂಗ್ ತಿಂತಾ ಇದ್ದೀರಾ, ಅದನ್ನು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲೂ ಸಹ ನಾವು ಟಿವಿ ನೋಡ್ಕೊಂಡು ತಿಂತೀವಿ, ಮೊಬೈಲ್ ನೋಡ್ಕೊಂಡು ತಿಂತೀವಿ. ಓಕೆ, ದೊಡ್ಡವ್ರು ಹೆಂಗ್ ಮಾಡಿದ್ರೆ ಮಕ್ಕಳೇನ್ ಕಲಿತಾರೆ? ಓಕೆ, ಮತ್ತೆ ಎಲ್ಲದೂ ಒಂದೊಂದು ಟೈಮ್ ಇದೆ. ಒಂದೇ ಕಡೆ ಕೂತ್ಕೊಂಡು ತಿನ್ನೋಂತ ಪದ್ಧತಿ ಹೋಗ್ಬಿಟ್ಟಿದೆ, ಕೆಳಗಡೆ ಕೂತ್ಕೊಂಡು ತಿನ್ನೋದು ಪದ್ಧತಿ ಇಲ್ಲ. ಆ ಟೇಬಲ್ಸ್ ಬಂತು, ಫಸ್ಟ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರು, ಹೊಟ್ಟೆ ತುಂಬಿದ್ರೂ ಗೊತ್ತಾಗಲ್ಲ. ರೈಟ್, ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಗೋ ಬ್ಯಾಕ್. ಆಕ್ಚುಲಿ we have to go back in our culture and adapt good habits even now, because those habits you have to carry forward for your life. They are meant for your health. If you are not health conscious, only money conscious, then your money will go out sometime. You will not be able to make your money, you will not be able to earn what you are determining. Your goals, financial goals will go for a toss. So all those things will happen. Or rather your life goal should be health. ಆವಾಗ ಮಾತ್ರ ನೀವು ಪ್ರಯಾರಿಟಿ ಆಗಿ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ಬೋದು ಎವ್ರಿ ಸ್ಟೆಪ್ ಅಲ್ಲಿ. ಓಕೆ, ಎಲ್ಲದು ಈಗ ಬೇರೆ, ಈಗ ಅದಕ್ಕೆ ಜೆನೆಟಿಕ್ಸ್ ಬಂದಿರೋದು. ಈಗ ಏನಾಗಿದೆ, ಕೆಲವೊಬ್ರು ಇದ್ದಾರೆ, ದೇ ಸರ್ವೈವ್ ಆನ್, ನಾಟ್ ಸರ್ವೈವ್, ಇಟ್ಸ್ ದೇ ಟೇಕ್ ಮೋರ್ ಆಫ್ ಬ್ಯಾಡ್ ಥಿಂಗ್ಸ್ ಆಲ್ಸೋ ಇನ್ ದರ್ ಲೈಫ್. ಓಕೆ, ಅವ್ರ ಹೆಸರು ಬರ್ತಾ ಇಲ್ಲ. ಹಿ ವಿಲ್ ಡ್ರಿಂಕ್ ಕೋಕ್ more than water. Okay. Then our Mr. Dhoni will drink milk, too much of milk actually. Okay. And somebody will drink too much of coffee. So these things, is it good for all? No. It's not good for all. Okay. For some it may be good, but if you try to take that idealism from Mr. Dhoni, you may not. It is bad for you. ಓಕೆ, ಸೊ ಈ ತರ ಆಗೋದಕ್ಕೆ ಚಾನ್ಸಸ್ ಇದಾವೆ. ಸೊ ನಾವು ನಮ್ದು ಮೈಂಡ್ಫುಲ್ ಆಗಿರ್ಬೇಕು, ನಮ್ಗೆ ಏನ್ ಸೂಟ್ ಆಗ್ತಾ ಇದೆ, ಸೂಟ್ ಆಗ್ತಾ ಇಲ್ಲ, ಅದನ್ನ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಲೈಫ್ ಅಲ್ಲಿ ಒಂದೇ ಸರಿ ಮಾಡ್ಬೇಕಾಗಿರೋದು. ಅಂಡ್ ಇದ್ರದ್ದು ಕಾಸ್ಟಿಂಗು ಸಹ ನಿಮ್ಗೆ ವೆನ್ ಕಂಪೇರ್ಡ್ ಟು ಅದರ್ ಥಿಂಗ್ಸ್, ಇದು ನಿಮ್ಗೆ ಎಕಾನಮಿ ಆಗಿನೇ ಇರುತ್ತೆ. ಲೈಫಲ್ಲಿ ಒಂದ್ಸರಿ ಮಾಡಿಸ್ಬೇಕು, ನಿಮ್ಗೆ ನಿಮ್ಮ ಜಾತಕ ಗೊತ್ತಾಗ್ಬಿಡುತ್ತೆ ಹೆಲ್ತ್ದು, ನೀವು ಆರಾಮಾಗಿರ್ಬೋದು. ಸರಿ, ನಾ ಲಾಸ್ಟ್ ಕ್ವೆಶನ್, ನೀವು ಯಾವ ಹೀಲಿಂಗ್ ಪ್ಲಾನ್ಸ್ ನ ಬಳಸ್ತಿದ್ದೀರಾ ಯೂಶುವಲಿ, ಅಂಡ್ ಅದರ ಚಾರ್ಜಸ್ ಏನಿದೆ ಸರ್? ಈಗ ನಮ್ಮ ಹತ್ರ ಡಿಫ್ರೆಂಟ್ ಮೊಡಾಲಿಟೀಸ್ ಇದಾವೆ. ಈಗ ನೀವು ಪ್ರಿಪೇರ್ ಆಗಿ ಬಂದ್ರೆ DNA ಟೆಸ್ಟಿಂಗ್ ಮಾಡ್ಬೋದು. ಇಲ್ಲ ಸಿಕ್ ಪರ್ಸನ್ ಬಂದ್ರೆ ನಾವು ಇಮಿಡಿಯೇಟ್ಲಿ ಅವನಿಗೆ DNA ಮಾಡ್ಸಪ್ಪ ಅಂತ ಹೇಳಲ್ಲ. ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ನೋಡ್ತೀವಿ, ಡಯಟ್ ಮೇಲೆ ತಗೊಂಡು ಹೋಗ್ತೀವಿ, ಎಷ್ಟು ವರ್ಷ ಆಗುತ್ತೆ ಮಾಡೋಣ. ಬಿಕಾಸ್ ಅವ್ನ ಬಾಡಿನೂ ಅಡ್ಯಾಪ್ಟ್ ಆಗ್ಬೇಕು ಅದಕ್ಕೆ. ಇನ್ನೂ ತನಕ ಏನ್ ತಿಂತಾ ಇದೀವಿ ಅದನ್ನ ಬಿಟ್ಟು, ಅಥವಾ ಅದ್ರ ಜೊತೆಯಲ್ಲಿ ಬೇರೆದು ಮಾಡಿ ಅದು ಮ್ಯಾಚ್ ಆಗ್ತಾ ಇದೀವೋ ಇಲ್ವೋ, ಯಾವ ರೀತಿ ವರ್ಕ್ ಆಗುತ್ತೆಯೋ ಮೇಲೆ ಅನ್ನೋದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲ ಮಾನಿಟರ್ ಮಾಡಬೇಕಾಗುತ್ತೆ. ನಾವು ಡೈಲಿ ಮಾನಿಟರ್ ಮೇಲೆ ಇರ್ತೀವಿ. ನಮ್ಮ ಪೇಷಂಟ್ಸ್ಗೆ ನಾವು ಏನೇನು ಡಯಟ್ಸ್ ಕೊಟ್ಟಿದ್ದೀವಿ, ಐ ವಿಲ್ ಬಿ ಆನ್ ಚಾಟ್ ವಿತ್ ದೆಮ್ ಎವ್ರಿ ಟೈಮ್.
ಓಕೆ ಓಕೆ, ಸೊ ದಿಸ್ ಈಸ್ ಅ ಫಾಲೋ ಪ್ರೊಸೀಜರ್. ಅವ್ರು ವಾಟ್ಸಪ್ಪಲ್ಲಿ ನಮಗೆ ಡೈಲಿ ಅವ್ರದ್ದು ಆ್ಯಕ್ಟಿವಿಟೀಸ್ ಕಳಿಸ್ತಾರೆ, ನಾವು ನೋಡ್ತೀವಿ ಏನೇನು ಸಿಂಪ್ಟಮ್ಸ್ ಇದೆ, ಹೆಂಗಿದೆ, ಎವ್ರಿಥಿಂಗ್ ವಿ ವಿಲ್ ಮಾನಿಟರಿಂಗ್ ಕಂಟಿನ್ಯೂಸ್ಲಿ. ಸೊ ಅದು ಮತ್ತೆ ಅವ್ರದ್ದು ನಾಟ್ ಓನ್ಲಿ ದ್ಯಾಟ್ ಬಟ್ ಆಲ್ಸೋ ದಿಸ್ ಡಯಟ್ ಡಿಪೆಂಡ್ಸ್ ಆನ್ ಇಸ್ ಬ್ಲಡ್ ಪ್ಯಾರಾಮೀಟರ್ಸ್, ಬಯೋಮಾರ್ಕರ್ಸ್. ಓಕೆ ಸೊ ಬ್ಲಡ್ಡಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯತ್ಯಾಸಗಳಿದ್ದಾವೆ, ಓಕೆ, ಏನು ಎಕ್ಸಸ್ ಇದೆ, ಏನು ಕಡಿಮೆ ಇದೆ, ಅದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅದು ನಾವು ರೂಟ್ ಕಾಸ್ ಅನಾಲಿಸಿಸ್ ಮಾಡ್ತೀವಿ, ಅದರಿಂದ ಅದು ಫಂಕ್ಷನಲ್ ಮೆಡಿಸಿನ್ ಅಂತಾನು ಹೇಳ್ತೀವಿ ಅದಕ್ಕೆ. ಸೊ ಫಂಕ್ಷನಲ್ ಮೆಡಿಸಿನ್ ಕಾನ್ಸೆಪ್ಟ್ ಅದಕ್ಕೆ ಅಪ್ಲೈ ಮಾಡಿ ನಾವು ಅದ್ರ ಮೂಲಕನೂ ತಿಳ್ಕೊತೀವಿ. ಫಂಕ್ಷನಲ್ ಮೆಡಿಸಿನ್ಗೂ ನಾವು ಸರ್ಟಿಫಿಕೇಟ್ ಆಗಿದೆ. ಸೊ ಅದರಲ್ಲೂ ನಾವು ಅವ್ರಿಗೆ ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಯಾವ ರೀತಿ ಅವ್ರಿಗೆ ಎಕ್ಸಸ್ ಇದೆ, ಶಾರ್ಟ್ ಇದೆ, ಡಿಫಿಷಿಯನ್ಸೀಸ್ ಇದೆ ಚೆಕ್ ಮಾಡಿ ಏನಾಗಿರ್ಬೋದು, ಏನು ಕೊಟ್ಟರೆ ವಾಸ ಆಗುತ್ತೆ ಅನ್ನೋದನ್ನ ನಾವು ತಿಳಿದು ಅದ್ರ ಪ್ರಕಾರ ಅವ್ರಿಗೆ ನಾವು ಫುಡ್ ಕೊಡ್ತೀವಿ. ಮೋಸ್ಟ್ಲಿ ವಿ ಡಿಪೆಂಡ್ ಆನ್ ದ ಫುಡ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಪರ್ಸನ್. ಓಕೆ, ದೆನ್ ದ ಸೆಕೆಂಡ್ ವಿಲ್ ಬಿ ಲೈಕ್ ತುಂಬ ಜಾಸ್ತಿ ಡ್ರಾಸ್ಟಿಕಲಿ ಕ್ರಾನಿಕಲಿ ಲೋ ಆಗಿದೆ ಅಂದರೆ ಅವ್ರಿಗೆ ಮತ್ತೆ ನಾವು ಸಪ್ಲಿಮೆಂಟ್ಸ್ಗೆ ಹೋಗ್ತೀವಿ ಫಾರ್ ಅ ಟೈಮ್ ಬೀಯಿಂಗ್. ಸೊ ಸಪ್ಲಿಮೆಂಟ್ ಫಾರ್ ಟೈಮ್ ಬೀಯಿಂಗ್, ಬಟ್ ಅದರ್ ದನ್ ದಟ್ ಅವ್ರಿಗೆ ಫುಡ್ಗೆ ರಿಟರ್ನ್ ಬರಬೇಕು. ಸೊ ಫುಡ್ಡಲ್ಲಿ ನಮಗೆ ಎಲ್ಲ ಸಿಗುತ್ತೆ, ಏನು ಸಿಗಲ್ಲ ಫುಡ್ಡಲ್ಲಿ. ವಾಟ್ ಮೆಡಿಸಿನ್ಸ್ ಆರ್ ಮೇಡ್ ಈಸ್ ಮೇಡ್ ಫ್ರಮ್ ದ ಫುಡ್ ಓನ್ಲಿ. ಓಕೆ, ಈಗ ವಿಟಮಿನ್ ಸಿ ಬೇಕು ಅಂದರೆ, ಸೊ ವಿಟಮಿನ್ ಸಿ ಈಸ್ ಟೇಕನ್ ಫ್ರಮ್ ಆರೆಂಜ್ ಫಾರ್ ಎಕ್ಸಾಂಪಲ್. ಅದರಿಂದ ವಿಟಮಿನ್ ಸಿ ತೆಗೆದು ಅದಕ್ಕೆ ಅವರು ಟ್ಯಾಬ್ಲೆಟ್ ಮಾಡಿರ್ತಾರೆ. ಸೊ ಇನ್ಸ್ಟೆಡ್ ಐ ವಿಲ್ ಈಟ್ ಆರೆಂಜ್ ಈಟ್ ಮಾಡಿ. ಈಗ ಆರೆಂಜ್ ನಮಗೆ ಲಿಮಿಟ್ ಇದೆ. ಆರೆಂಜ್ ವಿ ಹ್ಯಾವ್ ಟು ಈಟ್ ಲೈಕ್ 4-5 ಆರೆಂಜಸ್ ಅಟ್ ಲೀಸ್ಟ್ ಟು ಕೀಪ್ ಯುವರ್ RD ಅಂದರೆ ರೆಕಮೆಂಡೆಡ್ ಡೈಲಿ ಅಲಯನ್ಸ್ ಅಂತ ಹೇಳ್ತೀವಿ. ಇಷ್ಟು ವಿಟಮಿನ್ ಸಿ ನಿಮ್ಮ ಬಾಡಿಗೆ ಹೋಗಬೇಕಂದ್ರೆ ಒಂದು 5-6 ಆರೆಂಜಸ್ ತಿನ್ನಬೇಕು, ಅಥವಾ 3 ನಿಂಬೆಹಣ್ಣು ತಗೋಬೇಕು. ಬಿಕಾಸ್ ಈಚ್ ನಿಂಬೆಹಣ್ಣು ಈಸ್ ಲೈಕ್ 30 mg ಆಫ್ ವಿಟಮಿನ್ ಸಿ. ಸೊ 90 mg ಆಗುತ್ತೆ ಅಟ್ ಲೀಸ್ಟ್. ಡೈಲಿ ರಿಕ್ವೈರ್ಮೆಂಟ್ ಈಸ್ 100 mg. ಸೊ ಅಟ್ ಲೀಸ್ಟ್ ನೀವು 3 ನಿಂಬೆಹಣ್ಣು ಡೈಲಿ ತಿನ್ಬೋದು. ಓಕೆ, ಸೊ ಈ ಥರ ಕೊಡ್ತೀವಿ. ಈಗ ಡೈಲಿ ನಿಮಗೆ 3 ನಿಂಬೆಹಣ್ಣು ತಿನ್ನೋದು ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಬಾಡಿ ಒಂದು ಅಲ್ಟಿಮೇಟ್ ಲೆವೆಲ್ಗೆ ಬಂದುಬಿಟ್ರೆ ಯು ಕ್ಯಾನ್ ಮ್ಯಾನೇಜ್. ಬಟ್ ದಿನ ಒಂದು ವಿಟಮಿನ್ ಸಿ ಅನ್ನೋದನ್ನು ಬೇಕು. ಬಿಕಾಸ್ ಇಟ್ ಇಸ್ ಎ ವಾಟರ್ ಸಾಲ್ಯುಬಲ್, ಇಟ್ ವಿಲ್ ನಾಟ್ ಸ್ಟೋರ್ ಇನ್ ಯುವರ್ ಬಾಡಿ. ಅದು ಖಾಲಿ ಆಗಿಬಿಟ್ಟಿರ್ತದೆ. ಓಕೆ, ಸೊ ಡೈಲಿ ಇಂಟೇಕ್ ಈಸ್ ರಿಕ್ವೈರ್ಡ್. ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗೆ ನಮ್ಮ ಡೈಲಿ ಇಂಟೇಕ್ ಬೇಕು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಇದೆಲ್ಲ ನೋಡಿ ಅವ್ರಿಗೆ ನಾವು ಆಸ್ ಎ ಪ್ಲಾನ್ ಯು ಆಸ್ಕ್ ಮೀ, ಸೊ ವಿ ವಿಲ್ ಗೋ ವಿತ್ ಎವಿಡೆನ್ಸ್ ಬೇಸ್ಡ್ ಪ್ಲಾನ್. And secondly, we will try to include functional medicine into their diet protocols. And third level will be, I will say, with the DNA. So DNA, first to ಮಾಡ್ಕೋಬಹುದು. People who can afford it can go for the first. In fact, it is affordable for anybody. The thing is, if you attend my webinars and all, you will come to know how we will make you understand, how we will answer your queries. Because this is like 40,000 now. Okay. DNA is like 40,000 now, but 40,000 ಕೇಳಿದ ತಕ್ಷಣ ಮೈಂಡ್ ಬ್ಲಾಸ್ಟ್ ಆಗ್ಬಿಡ್ತದೆ ಜನ. ಓಕೆ, ಸೊ ಬ್ಲಾಸ್ಟ್ ಆಗುವ ಅವಶ್ಯಕತೆ ಇಲ್ಲ. ನೀವು ಬ್ಲಡ್ ರಿಪೋರ್ಟ್ ನ ಮಾಡಿಸ್ತೀರಾ ಒಂದ್ಸಾರಿ ಫಾರ್ ಎಕ್ಸಾಂಪಲ್, ರೈಟ್? ಸೊ ಮಾಡಿಸಿದ್ರೆ 10,000 ಖರ್ಚಾಗಿದೆ ಅಂತ ಅನ್ಕೊಳ್ಳಿ. ಬಟ್ ದಟ್ ಈಸ್ ಗುಡ್ ಓನ್ಲಿ ಫಾರ್ 3 months. After 3 months your blood will change, your body will change, doctor will tell you to make again. 3 months ಇಲ್ಲ ಅಂದ್ರೆ 6 monthsಗೆ ಅಂತೂ ಮಾಡಲೇಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೀವು ಈ ತರ ಮಾಡ್ಕೊಂಡು ಹೋದ್ರೆ ನೀವು 40,000ಗಿಂತ ಜಾಸ್ತಿ ಸ್ಪೆಂಡ್ ಮಾಡಿರ್ತೀರಾ. ಮೆಡಿಸಿನ್ ಮೇಲೆ ಸ್ಪೆಂಡ್ ಮಾಡಿರ್ತೀರಾ, ಬ್ಲಡ್ ರಿಪೋರ್ಟ್ಸ್ ಮೇಲೆ ಸ್ಪೆಂಡ್ ಮಾಡಿರ್ತೀರಾ, ವಾಸಿ ಆಗಲ್ಲ, ಬಾಡಿ ಡಿಟೀರಿಯೇಟ್ ಆಗ್ತಾ ಇರ್ತದೆ, ಬಾಡಿ ಇನ್ನೂ ಡ್ಯಾಮೇಜ್ ಆಗ್ತಾ ಇರ್ತದೆ. ಸೊ ನೀವು ತಿಂತಾ ಇರೋದು ಕರೆಕ್ಟ್ ಇದೆಯೋ ಇಲ್ವೋ ಅದು ಗೊತ್ತಾಗಲ್ಲ. ಸೊ ಇದೊಂದು 40,000 ಈಸ್ ಲೈಕ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಹೆಲ್ತ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೊಟ್ಟು ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಇದೆಲ್ಲ ಮಾಡ್ಕೋಬಹುದು ಅಂತ ಇರುತ್ತೆ. ಮತ್ತೆ ನಿಮ್ಗೆ ಕೊಟ್ಟಿರೋ ಸಲಹೆ ನಮ್ಮ ಬ್ಯಾಂಕ್ ಅಲ್ಲಿ ಅಂದ್ರೆ ಸ್ಟೋರೇಜ್ ಬ್ಯಾಂಕ್ ಅಲ್ಲಿ 1 year ಇಟ್ಟಿರ್ತೀವಿ. ಓಕೆ, ಸೊ ಮುಂದೆ ಏನು ಹೊಸ ಟೆಕ್ನಾಲಜೀಸ್, ಹೊಸ ಏನಾದರೂ ರಿಸೋರ್ಸಸ್ ಆ್ಯಡ್ ಆದರೆ ಅದನ್ನ ಈಗ ನಿಮಗೆ ತಿಳಿಸ್ತೀವಿ. ಇದನ್ನ ಆ್ಯಡ್ ಆಗಿದೆ ಈ ಪ್ಯಾರಾಮೀಟರ್ಸ್ಗೆ 225 ಮಾಡ್ತೀವಿ ಇವಾಗ ಪ್ಲಸ್ ಇನ್ಸೈಟ್ಸ್. ಸೊ ಇನ್ನೂ ಏನಾದರೂ ಅಡಿಷನಲ್ ಆ್ಯಡ್ ಆದರೆ ಬಂದಿದೆ ಅಂತ ತಿಳಿಸ್ತೀವಿ ನಿಮಗೆ. ಈ ಥರ ಥೆರಪೀಸ್ ಇನ್ನೂ ಆ್ಯಡ್ ಆಗಿದಾವಪ್ಪ, 5 ಮಾಡಿಸ್ಕೋತೀರಾ, ಇದಕ್ಕೆ ಇಷ್ಟು ಕಮ್ಮಿ ಕಾಸ್ಟ್ ಆಗುತ್ತೆ. ಬಿಕಾಸ್ ಯು ಆಲ್ರೆಡಿ ಪೇಡ್ 40, ಯು ಡೋಂಟ್ ಹ್ಯಾವ್ ಟು ಗಿವ್ ಸ್ಯಾಂಪಲ್ ಆಲ್ಸೋ, ಯು ಡೋಂಟ್ ಹ್ಯಾವ್ ಟು ಗಿವ್ ಫಾರ್ ಎನಿ ಅದರ್ ಥಿಂಗ್ ಆಲ್ಸೋ. ಸೊ ವಾಟ್ ಎವರ್ ಈಸ್ ಅಡಿಷನಲ್ ವಿ ವಿಲ್ ಗಿವ್ ಫಾರ್ ದಟ್. ಸೊ ಆ ಥರ ಆಗುತ್ತೆ. ಸೊ ಥರ್ಡ್ ಈಸ್ ಇದು. ಸೊ ಈಗ ನಾವು ಆ್ಯಕ್ಚುಲಿ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದಿಸ್ DNA ಅನಾಲಿಸಿಸ್, ವಿ ಆರ್ ಸ್ಟಾರ್ಟಿಂಗ್ ವಿತ್ ಕಾನ್ಸರ್ಜ್ ಸರ್ವಿಸಸ್. ಕಾನ್ಸರ್ಜ್ ಸರ್ವಿಸಸ್ ಅಂದರೆ ವಿ ವಿಲ್ ಫಾರ್ ದೋಸ್ ಪೀಪಲ್, ರೈಟ್, ಫಾರ್ ದೋಸ್ ಬ್ಯುಸಿ ಪೀಪಲ್, ಫಾರ್ ದೋಸ್ ಟಾಪ್ ಕ್ಲಾಸ್ ಪೀಪಲ್ ಲೈಕ್ ಫಿಲ್ಮ್ ಸ್ಟಾರ್ಸ್, ಶೋಬಿಸ್ ಪರ್ಸನಾಲಿಟೀಸ್, ಅಥವಾ ಅಂಬಾಸಿಡರ್ಸ್, ಅಥವಾ ನಮ್ಮ CEO-ಗಳು, ದೊಡ್ಡ ದೊಡ್ಡ ಮ್ಯಾನೇಜರ್ಸ್ಗಳು, HODs, ಇಂಥವೆಲ್ಲ ಪೀಪಲ್ಗೆ ಏನಾಗುತ್ತೆ, ದೇ ಆರ್ ಓನ್ಲಿ ವರ್ಕ್ ರಿಲೇಟೆಡ್. ವರ್ಕ್ ಬಿಟ್ಟು ಅವ್ರಿಗೆ ಏನು ಅರ್ಥ ಆಗಲ್ಲ. ದೇ ಡೋಂಟ್ ಗೋ ಫಾರ್ ಆಲ್ ದಿಸ್ ಥಿಂಗ್ಸ್. ಮತ್ತೆ ಅವ್ರಿಗೆ ಫ್ಯಾಮಿಲಿಗೆ ಹೇಳಿದ್ರು ಸಹ ಫ್ಯಾಮಿಲಿ ಈಗ ಈ ಬೇರೆಯವ್ರಿಗೆ ಏನು ಮಾಡ್ತಾರೆ ಅದೇ ಮಾಡಿ ಕೊಡ್ತಾರೆ.
ಓಕೆ, ಈಗ ವೈಫ್ ಆಟಿಟ್ಯೂಡ್ ಬೇರೆ ಇರ್ತದೆ, ನಿಮ್ಗೆ ಬೇರೆದ್ ಮಾಡ್ಬೇಕಾ, ಅವ್ರಿಗೆ ಬೇರೆದ್ ಮಾಡ್ಬೇಕಾ, ಹೆಂಗೆ ಏನು ಅಂತ. ಅಂಡ್ ಮೋಸ್ಟ್ಲಿ ನಾವ್ ಡೇಸ್ ಇನ್ ಬ್ಯಾಂಗ್ಳೂರ್ ಹಸ್ಬೆಂಡ್ ಅಂಡ್ ವೈಫ್ ಬೋತ್ ಆರ್ ವರ್ಕಿಂಗ್. ಸೊ ಇಂಥ ಒಂದು ಸಿಚುವೇಶನ್ಗೆ ಟ್ಯಾಕಲ್ ಮಾಡೋದಕ್ಕೆ ನಾವು ಕಾನ್ಸಲ್ಟ್ ಸರ್ವಿಸಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಒಂದು 24 hours ನರ್ಸ್ ಕೊಡ್ತೀವಿ, 24 hours ಶೆಫ್ ಕೊಡ್ತೀವಿ. ಓಕೆ, ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಆಲ್ ಯುವರ್ ಪ್ಯಾರಾಮೀಟರ್ಸ್. ನಿಮ್ದು ಏನಿದೆ ವೈಟಲ್ ಸೈನ್ಸ್ ಎಲ್ಲ ಚೆಕ್ ಮಾಡ್ತಾರೆ, ನೋಡ್ತಾ ಇರ್ತಾರೆ. ನಿಮ್ಗೆ ಏನೋ ಮೆಡಿಸಿನ್ ಅಲ್ಲಿ ಇದ್ರೆ ನೀವು ಮೆಡಿಸಿನ್ ಟೈಮ್ ಟು ಟೈಮ್ ಕೊಡ್ತಾರೆ. ನೀವು ನ್ಯಾಪ್ಕ ಇಟ್ಕೋಬೇಕಾಗಿರೋದು ಏನೂ ಇಲ್ಲ. ಸೊ ದಟ್ ನರ್ಸ್ ವಿಲ್ ಡೂ ಆಲ್ ದೋಸ್ ಥಿಂಗ್ಸ್ ಅಂಡ್ ಶೆಫ್ ವಿಲ್ ಗಿವ್ ದಿ ರಿಕ್ವೈರ್ಮೆಂಟ್ಸ್. ನಾವೇನು ಹೇಳಿರ್ತೀವಿ ಅದರಲ್ಲಿ ಅವನು ಯಾವ ರೀತಿ ಒಳ್ಳೆ ಪ್ರೆಸೆಂಟೇಷನ್ ಮಾಡಿ ನಿಮಗೆ ಫುಡ್ ಕೊಡ್ಬೋದು ಅದನ್ನ ನಿಮಗೆ ಕೊಡ್ತಾನೆ. ಸೊ ಇದೊಂದು ಆಸ್ಪೆಕ್ಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅದು ಇದೆ. ಪ್ಲಸ್ ಅದರ್ ದನ್ ದಟ್ ಇಂಟರ್ನ್ಯಾಷನಲ್ ಸ್ಪಾಸ್ ಅಲ್ಲಿ ನಿಮಗೆ ಮೆಂಬರ್ಶಿಪ್ ಮಾಡ್ಕೊಡ್ತೀವಿ, ವಿಚ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಆಲ್ ಇನ್ ಅವರ್ ಟಾಪ್ ಅಪ್ ಪ್ಲಾನ್ಸ್ ಆ್ಯಕ್ಚುಲಿ. ಸೊ ನಿಮಗೆ ಸ್ಪಾ ಆಗಲಿ, ಜಕುಸಿ, ಸ್ಟೀಮ್ ಇಂಥಕ್ಕೆಲ್ಲ ವೀಕ್ಲಿ ಒನ್ಸ್ ಹೋಗಿ at least see what happens is you don't spend time for you, but when you are involved with us you have to do it. This comes in your timetable now. ಸೊ ಹೋಗಿ ಇದೆಲ್ಲ ಮಾಡ್ಕೊಂಡ್ ಬರ್ತಾರೆ, ಡಿಟಾಕ್ಸ್ ಆಗುತ್ತೆ ಬಾಡಿ, ಒಂದು ಫ್ರೀನೆಸ್ ಬರುತ್ತೆ, ಒಂದು ನೆಕ್ಸ್ಟ್ ವೀಕ್ಗೆ ರೆಡಿ ಆಗ್ತೀರಾ, ರೈಟ್? ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಅಂಡ್ ಆಲ್ಸೋ ಐ ಟೆಸ್ಟಿಂಗ್ ಮಾಡಿಸ್ತೀವಿ, ಇಯರ್ ಟೆಸ್ಟಿಂಗು ಮಾಡಿಸ್ತೀವಿ. ಓಕೆ, ಕಂಪ್ಲೀಟ್ ಕಾನ್ಸಲ್ಟ್ ಸರ್ವಿಸಸ್ ಅಂದ್ರೆ ಒಂದು ಕಂಪ್ಲೀಟ್ ನಿಮಗೆ ಬಾಡಿಗೆ ಒಂದು ಏನು ನಾವು ಸರ್ವಿಸಸ್ ಕೊಡ್ಬೋದು ಅದೆಲ್ಲ ಮಾಡ್ತೀವಿ. ಹೇರ್, ಸ್ಕಿನ್ ಅದೂ ಇದೆ ಆಸ್ಪೆಕ್ಟ್ ನಮ್ಮ ಹತ್ರ. ಸೊ ವಿಲ್ ವರ್ಕ್ ಫಾರ್ ಸೀಯಿಂಗ್ ಯುವರ್ ಹೇರ್. ಈಗ ಹೇರ್ ಫಾಲ್ ಆಗ್ತಾ ಇದೆ, ಅದನ್ನು ತಡೆಗಟ್ಬೋದು, ಅದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಹೇರ್ ರೀಜನ್ರೇಷನ್ಗೆ ಇವಾಗೆಲ್ಲ ಇದೆ, PRP ಥೆರಪೀಸ್ ಇದೆ, GFC ಥೆರಪೀಸ್ ಇದೆ. ಸೊ ಅವೆಲ್ಲ ಥೆರಪೀಸ್ ಇನ್ವಾಲ್ವ್ ಮಾಡ್ಬೋದು. ಸ್ಕಿನ್ಗೆ, ಲೇಡೀಸ್ಗೆ ಸ್ಕಿನ್ ಬ್ಯೂಟಿಫೈಯಿಂಗ್ ಅದೆಲ್ಲ ಇರ್ತದೆ. ಸೊ ಸ್ಟ್ರೆಸ್ಸಿಂದ ಆಲ್ರೆಡಿ ಅದೆಲ್ಲ ಕಾಂಪ್ಲೆಕ್ಷನ್ ಹೋಗ್ತಾ ಇರ್ತದೆ, ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಸೊ ಇದಕ್ಕೆಲ್ಲ ಒಂದು ನಮ್ಮ ಹತ್ರ ಆಲ್ರೆಡಿ ಟೈ ಅಪ್ಸ್ ಇದೆ. ವಿ ವಿಲ್ ಸೆಂಡ್ ದಮ್ ದೇರ್, ದೇ ಕ್ಯಾನ್ ಗೆಟ್ ಇಟ್ ಇನ್ ಅವರ್ ಪ್ಯಾಕೇಜಸ್ ಓನ್ಲಿ. ಸೊ ಇದಕ್ಕೆಲ್ಲ ಟಾಪ್ ಅಪ್ ಪ್ಲಾನ್ಸ್ ಇದೆ, ಸೆಪರೇಟ್ ಚಾರ್ಜಸ್ ಆಗುತ್ತೆ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಪೀಪಲ್ ಡೋಂಟ್ ಹ್ಯಾವ್ ಟು ಬಿ ಲೈಕ್ ಫೋಕಸ್ ಹೋಗ್ಬೇಕಲ್ಲ ಮಾಡಬೇಕಲ್ಲ ಅಂತ. ಒನ್ಸ್ ಯು ಪೇ ಯು ವಿಲ್ ಗೋ. ಲೈಕ್ ಯು ಮೈಟ್ ಬಿ ಥಿಂಕಿಂಗ್ ಹೆಂಗಾಗುತ್ತೆ ಅಂತ. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಜಿಮ್ಗೆ ಹೋಗ್ಬೇಕಂತ ನೀವು ಎಷ್ಟು ಸಾರಿ ಯೋಚನೆ ಮಾಡಿರಲ್ಲ ಬಹುಶಃ. ತುಂಬಾ ಸಲ ಮಾಡಿದೀವಿ, ಹೋಗಕ್ ಆಗಲ್ಲ. ಓಕೆ, ಏನಪ್ಪ ಅಂದ್ರೆ ಟೈಮ್ ಸಿಗಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಇರ್ತದೆ. ಬಟ್ ಆಕ್ಚುಲಿ ಓನ್ಲಿ ವೆನ್ ಯು ಪೇ ಫಾರ್ ದ ಸಬ್ಸ್ಕ್ರಿಪ್ಷನ್ ಇನ್ ದ ಜಿಮ್ ಯು ವಿಲ್ ಗೆಟ್ ಟೈಮ್ ಆಲ್ಸೋ, ಯು ಕ್ಯಾನ್ ಗೋ ಅಂಡ್ ಡೂ ಆಲ್ಸೋ. ಇಟ್ ಈಸ್ ಜಸ್ಟ್ ಲೈಕ್ ದಟ್. ಓಕೆ, ಸೊ ಹಾಗಾಗಿ ಮಾಡಕ್ ಸಾಧ್ಯ ಆಗ್ತದೆ. ಸೊ ಇದು ನಿಮ್ಗೆ ಫಸ್ಟ್ ಡಿಟರ್ಮಿನೇಷನ್ ಇರಬೇಕು ಹೆಲ್ತ್ಗೆ. ನಾನು ಹೆಲ್ತ್ ನಾನು ಚೆನ್ನಾಗಿ ಇಟ್ಕೋಬೇಕು ಅಂತ, ಅದು ಒಂದೇ ರಿಕ್ವೈರ್ಮೆಂಟ್. ನಾನು ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ಅಲ್ಟಿಮೇಟ್ ಆಗಿ ಇಟ್ಕೋಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಅವನಲ್ಲಿ ಇದ್ರೆ ಎಲ್ಲ ಈಸಿ ಅನ್ಸುತ್ತೆ. ಆರಾಮಾಗಿ ಮಾಡ್ಬೋದು, ಡಯಟ್ ತಿನ್ಬೋದು, ಅದನ್ನು ತಿನ್ಬೋದು, ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್. ಈಗ ನನ್ನ ಮನೆಯವರನ್ನೇ ತಿನ್ನಲ್ಲ ಡಯಟ್, ಎಷ್ಟೋ ಸಾರಿ ಒಂದ್ ದಿನ 2 ದಿನ ತಿಂತಾರೆ, ಆಗಲ್ಲಪ್ಪ ಅಂತ. ಸೊ ದಿಸ್ ಥಿಂಗ್ ಈಸ್ ಲೈಕ್ ಡಿಟರ್ಮಿನೇಷನ್. ನಾನು ಹೇಳಿ ಮಾಡ್ಸಕ್ಕಿದ್ರೆ ಅದು ಆಗಲ್ಲ. ನೀವು ನನಗೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ, ನಾನು ಚೆನ್ನಾಗಿ ಆಗ್ಬೇಕು, ಈ ಕಾಯಿಲೆ ತಿನ್ಕೊಂಡು ನಾನು ಹೆಂಗಿರ್ಬೇಕು. ಈಗ ಟ್ಯಾಬ್ಲೆಟ್ಸ್ ತಗೊಂಡು ನೀವು ನಾರ್ಮಲ್ ಆಗಿದ್ರೂ ಓಕೆ ಪರವಾಗಿಲ್ಲ, ಬಟ್ ಆ ಟ್ಯಾಬ್ಲೆಟ್ ಮತ್ತೆ ಆ ಡಿಸೀಸ್ ಕಂಟಿನ್ಯೂಸ್ ಆಗಿ ಇರೋದ್ರಿಂದ ನಿಮ್ಮ ಕಿಡ್ನಿ ಹೋಗುತ್ತೆ, ನಿಮ್ಮ ಪ್ಯಾಂಕ್ರಿಯಾಸ್ ಹೋಗುತ್ತೆ, ನಿಮ್ಮ ಬಾಡಿಯಲ್ಲಿ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ. ಅದರಿಂದ ಎಲ್ಲರಿಂದ ಬರೋದು ಇದನ್ನೇ, ಎಲ್ಲ ಕಾಯಿಲೆಗಳು ಬರೋದ್ರಿಂದ ಬೇಸಿಕಲಿ ಆನ್ ಕಂಟಿನ್ಯೂಸ್ ಮೆಡಿಕೇಶನ್ ಅಂಡ್ ಕಂಟಿನ್ಯೂಸ್ ಬೀಯಿಂಗ್ ಸಿಕ್. ಓಕೆ, ಬಟ್ ಇಟ್ ವಿಲ್ ನಾಟ್ ಬಿ ಕೋರಿಲೇಟೆಡ್. ಎಂಡ್ ಆಫ್ ದ ಡೇ ಈ ಡಿಸೀಸ್ ಬಂತು, ಆ ಡಿಸೀಸ್ ಬಂತು, ಅದಕ್ಕೂ ಟ್ಯಾಬ್ಲೆಟ್ ತಗೋ, ಇದಕ್ಕೂ ಟ್ಯಾಬ್ಲೆಟ್ ಬಂದು, ಟ್ಯಾಬ್ಲೆಟ್ ಲೋಡ್ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ ಮುಂದೆ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ, ನೀವು ಇವತ್ತು ಚೆನ್ನಾಗಿದ್ದೀರಾ ಅಂದ್ರೆ ಇವತ್ತೇ ನೀವು ಡಿಟರ್ಮಿನೇಷನ್ ಆಗಿ ನಮ್ಮ ಹತ್ರ ಬನ್ನಿ. ನಾನು ಚೆನ್ನಾಗಿದ್ದೀನಿ ಸರ್, ನನ್ಗೆ ಏನು ತಿಂದರೆ ಚೆನ್ನಾಗಿರ್ತೀನಿ ಮುಂದೆ ಅಂತಾನು ಬನ್ನಿ. ಅದಕ್ಕೂ ನಿಮಗೆ ಒಂದು ಸಸ್ಟೆನೆನ್ಸ್ ಡಯಟ್ ಹೇಳ್ಕೊಳ್ಕೋಬೋದು. ಚಾರ್ಜಸ್ ಕಡಿಮೆ ಆಗುತ್ತೆ ಅದಕ್ಕೆ. ನೀವು ಎಷ್ಟು ಸಿಕ್ಕಾಗಿರ್ತೀರಾ ಚಾರ್ಜಸ್ ಅಷ್ಟೇ ಜಾಸ್ತಿ ಆಗುತ್ತೆ ಅಲ್ವಾ. ನಮ್ಮ ಪ್ರಯಾಸ ಇರುತ್ತೆ, ನಮ್ಮ ಫಾಲೋ ಅಪ್ ಇರುತ್ತೆ, ನಮ್ಮ ಟೀಮ್ ವರ್ಕ್ ಇರುತ್ತೆ. ಸೊ ಎಲ್ಲ ಇರ್ತದೆ. ಸೊ ಹಾಗಾಗಿ ಅದು ಆ ಥರ ಡಿಪೆಂಡ್, ಚಾರ್ಜಸ್ ಟೋಟಲಿ ಡಿಪೆಂಡ್. ಈಗ 40,000 DNA ಅನಾಲಿಸಿಸ್ ಅಲ್ಲಿ 1 year ನಿಮಗೆ ಇದು ಕೊಡ್ತೀವಿ, ಡೆಸ್ಕ್ಟಾಪ್ ಹೆಲ್ಪ್ ಕೊಡ್ತೀವಿ, ಹೆಲ್ಪ್ ಡೆಸ್ಕ್ ಅಂತ ಹೇಳ್ತೀವಿ. ಸೊ ಹೆಲ್ಪ್ ಡೆಸ್ಕ್ ನೀವು ನಮ್ಮ ಲ್ಯಾಬ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮಗೆ ಯಾರು ಕನ್ಸಲ್ಟೇಷನ್ ಮಾಡಿರ್ತಾರೆ ಅವ್ರು ನಿಮಗೆ ಪುನಃ ನಿಮ್ಗೆ ಕ್ಲಾರಿಟಿ ಮಾಡ್ತಾರೆ. ಇಲ್ಲಾಂದ್ರೆ ಮಧ್ಯದಲ್ಲಿ ನಾವಿದ್ದೀವಿ, ನಮ್ಮ ಹತ್ರನೂ ನೀವು ಕಂಟಿನ್ಯೂಸ್ ಸಪೋರ್ಟ್ ತಗೋಬೋದು. ಸೊ ಐ ಆಮ್ ದೇರ್ ಅವೈಲೇಬಲ್ ಆಲ್ವೇಸ್. ಸೊ ಹೀಗಾಗಿ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ರಿಕ್ವೈರ್ಡ್ ಇಸ್ ಡಿಟರ್ಮಿನೇಷನ್ ಫ್ರಮ್ ಯೋರ್ ಸೈಡ್. ನಾನು ವಾಸಿ ಆಗಬೇಕು, ನಾನು ಚೆನ್ನಾಗಿರ್ಬೇಕು, ಮೆಡಿಸಿನ್ ಬಿಡಬೇಕು, ಕಾಯಿಲೆ ಇರಬಾರ್ದು ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ನಾನಿದ್ದೀನಿ. ಸರ್, ತುಂಬ ಒಳ್ಳೆ ನಾಲೆಜ್ನ ಶೇರ್ ಮಾಡಿದ್ದೀರಾ. ಆ್ಯಂಡ್ ಒಂದು ಚಿಕ್ಕ ಕ್ವೆಶನ್ ಸರ್, ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ, ಟ್ರೀಟ್ಮೆಂಟ್ ಅದು ಇದು ಅಂತ ಬಂದರೆ, ಸೊ ಪುಷ್ಪ ಪ್ರಸಂಗ ಸೈಡಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಾದರೂ ಡಿಸ್ಕೌಂಟ್ ಮಾಡ್ಕೊಡೋಕ್ಕಾಗುತ್ತಾ?
ಮಾಡ್ಬೋದು ಮೇಡಮ್, ಡೆಫಿನೆಟ್ಲಿ ಮಾಡ್ಬೋದು. ವಿ ಆ್ಯಕ್ಚುಲಿ ಎಕ್ನಾಲೆಡ್ಜ್ ದೋಸ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಹೆಲ್ತ್. ಓಕೆ, ಸೊ ಮತ್ತೆ ನಿಮ್ಮ ಕಡೆಯಿಂದ ಬಂದಿದ್ದಾರೆ, ಒಂದು ಹೆಲ್ತ್ ವಿಡಿಯೋ ನೋಡಿ ತಿಳ್ಕೊಂಡು ಮಾಹಿತಿ ಪಡ್ಕೊಂಡು ಬಂದಿದ್ದಾರೆ ಇಲ್ಲಿ ಹೋಗಬೇಕು ಅಂತ, ಡೆಫಿನೆಟ್ಲಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅವ್ರಿಗೆ ಆದಷ್ಟು ಡಿಸ್ಕೌಂಟ್ ಮಾಡ್ತೀವಿ, ನೋ ಇಶ್ಯೂಸ್. DNA ಮಾಡೋಕ್ಕಾಗಲ್ಲ, DNA ಅದು ಲಾಟ್ ಆಫ್ ಇಂಡಸ್ಟ್ರೀಸ್ ಇನ್ವಾಲ್ವ್ ಬಿಹೈಂಡ್ ದಟ್. ಬಟ್ ಆನ್ ದ ಅದರ್ ಹ್ಯಾಂಡ್ ಬೇರೆ ನಮ್ಮಿಂದ ಏನೇನು ಪ್ರೋಟೋಕಾಲ್ಸ್ ನಾವು ಶೇರ್ ಮಾಡ್ತೀವಿ ಅದು ಎಲ್ಲರೂ ನಾವು ಡಿಸ್ಕೌಂಟ್ ಮಾಡ್ಬೋದು. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಎಸ್, ಮೋಸ್ಟ್ ವೆಲ್ಕಮ್. ಸೊ ಸರ್, ಇವಾಗ ನಮ್ಮ ಆಡಿಯನ್ಸ್ ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು. ಇವಾಗ ಕೆಲವರು ಬೇರೆ ಬೇರೆ ಸ್ಟೇಟಲ್ಲಿ ಸಹ ಇರ್ಬೋದು. ಸೊ ಆನ್ಲೈನ್ ಕನ್ಸಲ್ಟೇಷನಲ್ಲೂ ಅವೈಲಬಲ್ ಇರುತ್ತಾ ಅಥವಾ ನಿಮ್ಮನ್ನ ಡೈರೆಕ್ಟಾಗಿ ಬಂದು ಮೀಟ್ ಮಾಡಬೇಕಾ? ಯಾವ ರೀತಿ ಸರ್ ಅದು? ಕರೆಕ್ಟ್. ಈಗ ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಕ್ಲಿನಿಕ್ ಇದೆ, ಮೆಗಾ ಕ್ಲಿನಿಕ್. ಓಕೆ, ಲ್ಯಾಬು ಇದು ಜೊತೆಯಲ್ಲಿ. ಸೊ ವಿ ಆರ್ ರನ್ನಿಂಗ್ ದಿಸ್ ಶೋ ಇನ್ ಬೊಮ್ಮನಹಳ್ಳಿ. ಓಕೆ, ಸೊ ಪೀಪಲ್ ಹತ್ರದಲ್ಲಿರೋರು ಖಂಡಿತ ಬರ್ತಾರೆ. ಬಟ್ ದೂರ ಇರೋರಿಗೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೀವಿ. ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು. ಅವ್ರದ್ದು ರಿಪೋರ್ಟ್ಸ್ ಏನಿದೆ ವಾಟ್ಸಪ್ ಮೂಲಕ ತರಿಸ್ಕೊಂಡು ನೋಡಿ ಅವ್ರಿಗೆ ಗೈಡೆನ್ಸು ಏನೇನಿದೆ ಎಲ್ಲ ಮಾಡ್ಬೋದು. ಓಕೆ, ಕಂಪ್ಲೀಟ್ ಮಾಡ್ಬೋದು. ಈಗ ನಮ್ದು ಆಲ್ರೆಡಿ ವೆಬಿನಾರ್ ಬೇಸ್ಡ್ ಅಲ್ಲಿ ಅದೇ ನಡೆಯೋದು. ಆಲ್ ಓವರ್ ಇಂಡಿಯಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆಲ್ ಓವರ್ ಇಂಡಿಯಾ ನಾವು ಇದೇ ರೀತಿಯಲ್ಲಿ ಒಂದು ಫಾರ್ಮ್ಯಾಟ್ ನಮ್ದು ಏನಿದೆ ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಪುಷ್ಪ ಪ್ರಸಂಗದಿಂದ ಬಂದರೆ ನಮ್ಮ ಕನ್ಸಲ್ಟೇಷನ್ ಏನಿದೆ ಕಂಪ್ಲೀಟ್ ಬಿಟ್ಬಿಡ್ತೀನಿ. ಓಕೆ, ಯು ವಿಲ್ ಡೂ ಫ್ರೀ ಕನ್ಸಲ್ಟೇಷನ್ ಇಫ್ ದೇ ರೆಫರ್ ಯುವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸೊ ವಾವ್ ಗೈಸ್, ಸೂಪರ್ ಅಲ್ವಾ? ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ನೀವು ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಕನ್ಸಲ್ಟೇಷನ್ ಚಾರ್ಜಸ್ ಫ್ರೀನೇ ಇರುತ್ತೆ. ಆ್ಯಂಡ್ ಡಯಟ್ ಬೇಸ್ಡಲ್ಲೂ ನಿಮಗೆ ಡಿಸ್ಕೌಂಟ್ ಕೂಡ ಮಾಡ್ತೀನಿ ಅಂದಿದ್ದಾರೆ ಪುಷ್ಪ ಪ್ರಸಂಗ ಕಡೆಯಿಂದ ಬಂದರೆ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಆನ್ಲೈನಲ್ಲಿ ಕೂಡ ನೀವು ಕನ್ಸಲ್ಟೇಷನ್ ತಗೊಳ್ಬೋದು, ಡೈರೆಕ್ಟಾಗಿ ಸಹ ಬಂದು ಮೀಟ್ ಆಗ್ಬೋದು. ವೆಲ್ನೆಸ್ ವರ್ತ್ ಕ್ಲಿನಿಕ್ HSR ಲೇಔಟ್ನಲ್ಲಿ ಇದೆ. ಕಂಪ್ಲೀಟ್ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕೂಡ ನಂಬರ್ ಇದೆ, ಪ್ಲೀಸ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಶೋಗೆ ಬಂದಕ್ಕೆ. ತುಂಬ ಒಳ್ಳೆ ನಾಲೆಜ್ನ ಶೇರ್ ಮಾಡಿದ್ದೀರಾ, ಎಲ್ರಿಗೂ ತುಂಬ ಯೂಸ್ಫುಲ್ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೀಕ್ಷಕರೇ. ಪುಷ್ಪ ಪ್ರಸಂಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಕಳಿಸ್ಬೇಕು, ನಿಮ್ಮ ಕರ್ತವ್ಯ. ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಆ ನಂಬರ್ ಏನು ಬರ್ತಾ ಇದೀವಿ ಅಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಮಗೆ ಮಾತಾಡಿ, ಒಂದು ರಿಪೋರ್ಟ್ಸ್ ಕಳಿಸಿ. ನಾವೇನಿದೆ ನಿಮಗೆ ಆದಷ್ಟು ಸಹಾಯ ಮಾಡ್ತೀವಿ. ಒಂದು ಎರಡನೇದಾಗಿ, ಹೆಲ್ತ್ ಈಸ್ ವೆಲ್ತ್. ಸೊ ನೀವು ಚೆನ್ನಾಗಿರ್ಬೇಕಾದ್ರೂ ಸಹ ನೀವು ಏನು ತಿಂದರೆ ನಾನು ಚೆನ್ನಾಗಿರ್ತೀನಿ ಅನ್ನೋದನ್ನು ನೀವು ತಿಳ್ಕೊಳ್ಳೋದಕ್ಕೂ ಸಹ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಆಲ್ವೇಸ್ ಸಪೋರ್ಟಿಂಗ್ ಯು. ಐ ಆಮ್ ದೇರ್ ಫಾರ್ ಯು. ವಿಸಿಟರ್ಸ್, ಟಾಕ್ ಟು ಅಸ್, ಮೆಸೇಜಸ್ ಆದಷ್ಟು ವಾಟ್ಸಪ್ ಮಾಡಿ, ಸೊ ದಟ್ ಐ ಕ್ಯಾನ್ ಆನ್ಸರ್ ಎವ್ರಿಬಡಿ. ಫೋನ್ ಮಾಡಿದ್ರೆ ಮತ್ತೆ ಎವ್ರಿ ಟೈಮ್ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ವಾಟ್ಸಪ್ ಮೆಸೇಜಸ್ ಆರ್ ಬೆಟರ್. I will support you, I will guide you, I will provide you good health. That's my assurance. Thank you so much. ಗೈಸ್, ಈ ವಿಡಿಯೋನ ನೀವು ಎಂಕರೇಜ್ ಮಾಡಿದಷ್ಟು ನಾನು ಈ ರೀತಿಯ ಇನ್ನಷ್ಟು ಪಾಡ್ಕಾಸ್ಟ್ಗಳನ್ನ ಮಾಡಿ ಈ ಥರ ವ್ಯಾಲ್ಯೂಯಬಲ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತರ್ತೀನಿ. ಸೊ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿ. ವಿಡಿಯೋ ಇನ್ನಷ್ಟು ಜನರಿಗೆ ತಲುಪಿಸೋಕೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.